ಬಯಸುತ್ತೇನೆ. ಎಪಿಎಂಸಿ ಮಾಜಿ ಅಧ್ಯಕ್ಷರು ತಾರಾದೇವಿ ಮೇಡಮ್ ಅವರು ಕೂಡ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮರಗಿಡಗಳಿಗೆ ಹೂ ಚಂದ, ಕೆರೆ ಕಟ್ಟೆಗಳಿಗೆ ನೀರು ಚಂದ, ಸುಂದರ ಕುಟುಂಬಕ್ಕೆ ಮಹಿಳೆ ಚಂದ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಮೆರುಗು ಅಂದವಾದ ಎಂದು ಹೇಳುತ್ತಾ, ಈ ಒಂದು ಮಹಿಳಾ ಸಬಲೀಕರಣ, ಮಹಿಳೆಯರು ಮತ್ತು ಸಮಾಜ ಕುರಿತು ಎಲ್ಲ ಆತ್ಮೀಯರು ವಿಷಯ ಮಂಡಿಸಿರುವ ಎಲ್ಲರೂ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದ ನಿರೂಪಣೆ ಮಾಡಲಿರುವ ಮರಿಯಮ್ಮಿ ಮತ್ತು ವಿವೇಕ, ಪ್ರತಿಕ್ರಿಯೆ ವಿವೇಕ ಮತ್ತು ತರಂಗಿಣಿ, ಮೇಘಾ ರಾಮದಾಸ್ ಎಲ್ಲರಿಗೂ ಕೂಡ ನನ್ನ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಬರಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಸಹೃದಯರನ್ನು ವಂದಿಸುತ್ತಾರೆ. ವೇದಿಕೆ ಮೇಲಿರುವ, ಮುಂಭಾಗದಲ್ಲಿರುವ, ಓಡಾಡ್ತಿರುವ ಎಲ್ಲ ಸಹೃದಯ ಪ್ರೇಕ್ಷಕರಿಗೂ ವಂದಿಸುತ್ತಾ ನನ್ನ ಮಾತನ್ನು ಆರಂಭಿಸ್ತೇನೆ. ಒಂದು ಸಮುದಾಯದ ಪ್ರಗತಿಯನ್ನು ಆ ಸಮುದಾಯದ ಮಹಿಳೆಯರು ಸಾಧಿಸಿದ ಪ್ರಗತಿಯಿಂದ ಅಳೆಯುತ್ತೇನೆ ಎಂದು ಭಾರತದ ಎಲ್ಲ ಮಹಿಳೆಯರ ವಿಮೋಚನೆ ಮತ್ತು ಹಕ್ಕುಗಳಿಗಾಗಿ ಅವಿರತವಾಗಿ ಶ್ರಮಿಸಿದ ನಮ್ಮೆಲ್ಲರ ತಾಯಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ, ಮಹಿಳೆಯ ಸಬಲೀಕರಣ, ಸಾಮಾಜಿಕ ಜಾಲತಾಣಗಳ ಪಾತ್ರ ಅನ್ನುವ ನನ್ನ ಒಂದು ಸಣ್ಣ ತಿಳುವಳಿಕೆಯನ್ನು ನಿಮ್ಮ ಮುಂದೆ, ಇದೊಂದು ತುಂಬ ವಿಸ್ತಾರವಾದ ವಿಷಯ, ಆದರೆ ನನಗಿರೋ ಒಂದು 10-15 ನಿಮಿಷದಲ್ಲಿ ಏನು ಹೇಳಬೇಕು ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಪ್ರಕಾರ ಮನುಷ್ಯನ ಬೆಳವಣಿಗೆಯ ಹಿಂದೆ ಗುರುತಿಸುವಿಕೆ ಅನ್ನೋದು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ ಅಂತ ನಂಬಿರೋಣ. ಈ ಗುರುತಿಸುವಿಕೆ ಅನ್ನೋದು ನೀವು ಒಬ್ಬ ಮನುಷ್ಯನ, ಅದು ಯಾವುದೇ ಒಂದು ವೃತ್ತಿ ಆಗಿರಲಿ, ಅಲ್ಲಿ ಒಬ್ಬ ಮನುಷ್ಯನ ಗುರುತಿಸಿದ್ರೆ ಅವನು ತನ್ನ ಅರಿವನ್ನ ಕೂಡ ವಿಸ್ತರಿಸ್ಕೊಳ್ತಾನೆ. ಅರಿವು ವಿಸ್ತರಿಸುವುದರ ಜೊತೆಗೆ ಅವನ ಸಾಮಾಜಿಕ ಬದ್ಧತೆಗಳು, ಸಾಮಾಜಿಕ ಜ್ಞಾನ ಕೂಡ ವಿಸ್ತರಿಸುತ್ತೆ. ಅದರಿಂದ ಒಂದು ಸದೃಢವಾದ ಸಮಾಜ ನಿರ್ಮಾಣವಾಗುತ್ತಾ ಮುಂದುವರಿಯುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದು ಮುಖ್ಯವಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳಿಂದ ಹೆಣ್ಣು ಮಕ್ಕಳು, ತುಂಬಾ ಜನ ಹೆಣ್ಣು ಮಕ್ಕಳು ಇದ್ರ ಮೂಲಕ ಗುರುತಿಸಿಕೊಳ್ತಿದ್ದಾರೆ, ಗುರುತಿನಿಂದ ಅರಿವನ್ನ ಪಡ್ಕೊಳ್ತಾ ಇದ್ದಾರೆ, ಸ್ವಾವಲಂಬಿಗಳಾಗ್ತಾ ಇದ್ದಾರೆ, ಆರ್ಥಿಕವಾಗಿ ಬಲಗೊಳ್ತಿದ್ದಾರೆ. ಇಲ್ಲಿ ನಾನು ಒಂದು ನನ್ನ ಗೆಳತಿಯ ಒಂದು ಸಣ್ಣ ಒಂದು ಕಥೆಯನ್ನ ಹೇಳೋದ್ರ ಮುಖಾಂತರ, ಇದು ಹೇಗೆ ಅಂದ್ರೆ ಇದು ಒಬ್ಬಳ ಕಥೆ ಮಾತ್ರ ಆಗಿಲ್ಲ, ಅದೊಂದು ಉದಾಹರಣೆ ಅಷ್ಟೇ. ಹೇಳೋದ್ರ ಮುಖಾಂತರ ನಾನು ಹೇಗೆ ಇದನ್ನ ನೋಡ್ತೀನಿ, ಇದರಲ್ಲಿ ಬರುವಂತ ಸಬಲೀಕರಣ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆಗ್ತಿರುವಂತ ಸಮಾಜದಲ್ಲಿ ಬದಲಾವಣೆ ಮತ್ತು ಸಬಲೀಕರಣ ಹೇಗಾಗ್ತಾ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ನನ್ನ ಗೆಳತಿ ಒಬ್ಳು ಸಿಂಗಲ್ ಪೇರೆಂಟಿಂಗ್ ಇದ್ರೊಳಗೆ ಬೆಳೀತಾಳೆ, ಅಮ್ಮನ ಆಶ್ರಯದಲ್ಲಿ ಬೆಳೀತಾಳೆ. ಅವಳನ್ನ ಇಡೀ ಸಮಾಜ, ಒಂದು ಹೆಣ್ಮಕ್ಳಿದ್ದಾರೆ ಅಂತ ಅಂದ್ರೆ ನೋಡೋ ದೃಷ್ಟಿ ಬೇರೆ. ಈ ಗಂಡು ಸಮಾಜ ಒಂದು ಆತಂಕದಲ್ಲೇ ಬದುಕನ್ನ ಕಟ್ಕೊಂಡು ಬರ್ತಾರೆ. ಬಂದಾಗ ತುಂಬಾ ಕಷ್ಟನ ಅನುಭವಿಸ್ತಾಳೆ. ಒಂದು ತುಂಬಾ ಭಯದ ವಾತಾವರಣದಲ್ಲಿ ಬೆಳೆದಿದ್ರಿಂದ ಅವಳಿಗೆ ಕಾನ್ಫಿಡೆನ್ಸ್ ಅನ್ನೋದೇ ಇರೋದಿಲ್ಲ. ಅವಳಿಗೆ ಯಾವುದು ಎಲ್ಲಿ ಎಕ್ಸ್ಪೋಸ್ ಆಗ್ಬೇಕು, ಎಲ್ಲಿ ಹೋಗ್ಬೇಕು ಅಂದ್ರೂ ಒಂದು ಸಣ್ಣ ಆತಂಕ, ಭಯದಲ್ಲೇ ಅವಳು ಇರ್ತಾಳೆ ಯಾವಾಗಲೂ. ಇಂಥ ಗೆಳತಿ ತನಗನ್ಸಿದಂತ ನೋವು, ದುಃಖ ಎಲ್ಲವನ್ನು ತನ್ನ ಪುಟ್ಟ ಡೈರಿಯಲ್ಲಿ ಪ್ರತಿದಿನ ಬರೆದಿಟ್ಕೊಳ್ತಾ ಇರ್ತಾಳೆ ಅವಳು. ಅದನ್ನ ಕಥೆಯಾಗಿಯೋ ಏನೋ ಒಟ್ಟು ಬರೆದಿಟ್ಕೊಳ್ತಾ ಇರ್ತಾಳೆ ಅವಳು. ಹೀಗೆ ಬರಿತಾ ಅವಳು ಬೆಳೀತಾ ಹೋಗ್ತಾಳೆ. ಬೆಳೀತಿದ್ದಾಗ ಒಂದು ಸಾಮಾಜಿಕ ಜಾಲತಾಣ ಅಂತ ಏನ್ ಹೇಳ್ತೀವಿ ಇವತ್ತು, ಮೊಬೈಲ್ ಮುಖೇನ, ಟಿವಿಗಳ ಮುಖೇನ ಏನು ಒಂದು ಅರಿವು ವಿಸ್ತಾರ ನಮಗೆ ಸಿಗ್ತಾ ಇದೆ. ಹಾಗೆ ಒಂದು ಮೊಬೈಲ್ ತಗೊಳ್ತಾಳೆ, ಅಲ್ಲಿ ಫೇಸ್ಬುಕ್ಕಿಗೆ ಎಂಟ್ರಿ ಕೊಡ್ತಾಳೆ.
ಎಷ್ಟು ವರ್ಷಗಳು ತನ್ನೊಳಗೆ ಇಟ್ಕೊಂಡಿದ್ದಂತ ಒಂದು ಬರಹನ ಆ ಮುಖಪುಟದ ಮುಖಾಂತರ ಅವಳು ಏನ್ ಮಾಡ್ತಾಳೆ, ಒಂದು ಸಣ್ಣ ಬರಹನ ಒಂದು ಧೈರ್ಯ ಮಾಡಿ ಹಾಕ್ತಾಳೆ ಅವಳು. ಆ ಬರಹನ ಹಾಕಿದಾಗ ಅದಕ್ಕೆ ತುಂಬಾ ಪ್ರತಿಕ್ರಿಯೆಗಳು ಬರ್ತದೆ. ಆ ಪ್ರತಿಕ್ರಿಯೆಗಳೇನು ಏನ್ ಮಾಡುತ್ತೆ ಅವಳಿಗೆ, ಒಂದು ಧೈರ್ಯ, ನಾನು ಇದ್ದೀನಿ, ನನ್ನ ಬರಹನ ಓದೋರಿದ್ದಾರೆ, ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂತ ಹೇಳಿ ಅವಳಿಗೆ ಖುಷಿ ಆಗೋದ್ರ ಜೊತೆಗೆ ಒಂದು ಸಣ್ಣ ಆತ್ಮವಿಶ್ವಾಸ ಉಂಟಾಗ್ತದೆ. ಆಮೇಲೆ ಏನಾಗುತ್ತೆ, ಸಣ್ಣದಾಗಿ ಅವಳ ಬರವಣಿಗೆಯ ಜರ್ನಿ ಶುರುವಾಗುತ್ತೆ. ಅವಳು ರಂಗಭೂಮಿ ಕಲಾವಿದೆ ಕೂಡ ಆಗಿದ್ದಾಳೆ. ಅವಳು ಸಣ್ಣ ಬರವಣಿಗೆಯ ಜರ್ನಿ ಶುರುವಾಗುತ್ತೆ. ಆನಂತರ ಪತ್ರಿಕೆಗಳಿಗೆ ಒಂದಷ್ಟು ಲೇಖನಗಳನ್ನು ಬರೀತಾಳೆ. ಹೀಗೆ ಮುಖಪುಟದಲ್ಲಿ ಬಂದಂತ ಒಂದು ಸಣ್ಣ ಬರವಣಿಗೆ ಅವಳನ್ನ 2 ಬ್ಲಾಗ್ಗಳಿಗೆ ಆಹ್ವಾನ ಮಾಡಿ ಅಂಕಣಗಳನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. 2-3 ವರ್ಷಗಳ ಕಾಲ ಸತತವಾಗಿ ಅಂಕಣಗಳನ್ನ ಬರೀತಾಳೆ. ಅವಳು ವೇದಿಕೆಗಳಿಗೆ ಹೋಗ್ತಾಳೆ. ಅವಳಿಗನ್ಸಿದ್ದು ನೋವು, ಅವಳು ಕಂಡಿದ್ದು ಎಲ್ಲವನ್ನು ಅವಳು ಹಂಚ್ಕೊಳ್ತಾಳೆ. ಆಮೇಲೆ ಅಷ್ಟೇ ಸಾಲದು ಅಂತ ಹೇಳಿ ಮತ್ತೆ ಅವಳು ರಂಗಭೂಮಿ ಕಾಯಕಕ್ಕೆ ಬರ್ತಾಳೆ, ಮತ್ತೆ ನಟನೆಗೆ ಇಳಿತಾಳೆ. ಇದನ್ನ ತನ್ನ ಏನು ಸಾಮಾಜಿಕ ಜಾಲತಾಣಗಳು ಅಂತ, ತನ್ನ ಯೂಟ್ಯೂಬ್ ಇರ್ಬೋದು, ತನ್ನ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಲ್ಲಿ ಎಲ್ಲ ತನ್ನ ಮಾಡುವಂತ ನಾಟಕಗಳನ್ನ ಶೇರ್ ಮಾಡ್ತಾ ಹೆಚ್ಚೆಚ್ಚು ಅವಳು ಪ್ರದರ್ಶನಗಳನ್ನ ಮಾಡೋಕ್ ಶುರು ಮಾಡ್ತಾಳೆ. ಆಮೇಲೆ ಅದ್ರ ಮೂಲಕ ಒಂದು ಸಣ್ಣ ಭರವಸೆ, ಆದಾಯದ ಆರ್ಥಿಕವಾದ ಒಂದು ಸಣ್ಣ ಭರವಸೆಯನ್ನ ಕಾಣ್ತಾಳೆ. ಆಮೇಲೆ ಅಮ್ಮ ಏನು ಬರೀ ಮಗಳನ್ನ ಪೋಷಣೆ ಮಾಡೋದ್ರಲ್ಲೇ ನೋವು ಅನ್ಭವಿಸ್ಕೊಂಡು ಒಂದು ಭಯದ ವಾತಾವರಣದಲ್ಲೇ ಬದುಕು ಬಂದಿದ್ಲು ಅಮ್ಮ. ಅವಳಿಗೆ ಒಳ್ಳೆ ಅಡಿಗೆ ಮಾಡೋ ಕಲೆ ಇರುತ್ತೆ. ಅಮ್ಮನನ್ನ ಹುಡಿ ತುಂಬಿಸಿ ಸಣ್ಣ ಅಡಿಗೆ ಮನೆಯ ಒಂದು ದೊಡ್ಡ ಪ್ರಪಂಚವನ್ನ ಓಪನ್ ಮಾಡ್ತಾಳೆ. ಅಮ್ಮನಿಂದ ಸಾಂಬಾರ್ ಪುಡಿಯಿಂದ ಹಿಡಿದು ಒಂದು ಹಪ್ಪಳ ಸಂಟಿಗೆಯಿಂದ ಹಿಡಿದು ಅದನ್ನ ಮಾಡ್ಸೋಕ್ ಶುರು ಮಾಡ್ತಾಳೆ. ಅದನ್ನ ತನ್ನ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅದನ್ನ ಪ್ರಮೋಟ್ ಮಾಡ್ತಾಳೆ. ಅದು ಬೆಳೆದು ಅಮ್ಮ ಒಂದು ಸಣ್ಣ ಅಂಗಡಿಯನ್ನ ಇಡ್ತಾಳೆ. ಅವಳು ಇವಾಗ ಒಂದು ದೊಡ್ಡ ರನ್ನಿಯಾಗಿ ಕೂಡ ಈ ಸಮಾಜದಲ್ಲಿ ಮುಂದುವರಿತಾ ಇದ್ದಾಳೆ. ಅಂದ್ರೆ ನಾನು ಹೇಳ್ತಿರೋದು, ಇವರು ಅಂಬೇಡ್ಕರ್ ಹೇಳ್ತಾರೆ, ಬಾಬಾ ಸಾಹೇಬ್ ಹೇಳ್ತಾರೆ, ಶಿಕ್ಷಣ ಪಡೆದು ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಿ ನಿಮ್ಮ ಹಕ್ಕುಗಳಿಗಾಗಿ ನೀವೇ ಹೋರಾಡಿ ಎನ್ನುವ ಆಶಯ ಏನಿದೆಯಲ್ಲ, ಈ ಆಶಯ ನಿಜವಾಗ್ಲೂ ಇವತ್ತು ಸಾಮಾಜಿಕ ಜಾಲತಾಣಗಳ ಮಾಧ್ಯಮದ ಮುಖೇನ ತುಂಬಾ ಆಗ್ತಾ ಇದೆ. ಹೆಣ್ಣುಮಕ್ಕಳ ದೃಷ್ಟಿಯಿಂದ, ದೀನ ದಲಿತರ ದೃಷ್ಟಿಯಿಂದ ತುಂಬಾ ಮಟ್ಟಿಗೆ ಇದು ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಗುರುತು, ನಾನು ಇದ್ದೀನಿ ಅನ್ನೋ ಒಂದು ಹೆಣ್ಣಿನ ಅಸ್ಮಿತೆಯನ್ನ ಸಾಮಾಜಿಕ ಜಾಲತಾಣಗಳು ಎತ್ತಿಡಿತಿದೆ. ಅವಳ ಬರವಣಿಗೆಗೆ, ಅವಳ ಎಕ್ಸ್ಪ್ರೆಷನ್ಗೆ ಒಂದು ದೊಡ್ಡ ಮಾಧ್ಯಮ, ಒಂದು ದೊಡ್ಡ ವೇದಿಕೆಯನ್ನ ಒದಗಿಸ್ತಿರೋದು ಅವಳಿಗೆ ತುಂಬಾ ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದೆ. ಆಮೇಲೆ ಬರೀ ಇಷ್ಟಕ್ಕೆ ನಿಲ್ಲಿಲ್ಲ. ನನ್ಗೆ ಹೇಳ್ತಿ, ಅವಳಿಗೆ ಇಂಗ್ಲಿಷ್ ಬೇಕಾಗತ್ತೆ. ಅದೇ ಆನ್ಲೈನ್ ಮುಖಾಂತರ ಮತ್ತೆ ಇಂಗ್ಲಿಷ್ ಕೋಚಿಂಗಿಗೆ ಸೇರ್ಕೊಳ್ತಾಳೆ ಅವಳು. ಅಂದ್ರೆ ಈ ಮಾಧ್ಯಮ, ನಮಗೆ ಭಾಷೆಯ ಮಾಧ್ಯಮ ಕೂಡ ಎಷ್ಟು ಇಂಪಾರ್ಟೆಂಟು, ಅದನ್ನು ಕೂಡ ಮನೇಲಿ ನಮ್ಗೆ ಸಾಧ್ಯತೆನೇ ಇಲ್ಲ. ಈಗ ಎಷ್ಟೊಂದು ಡಾನ್ಸ್ ಕಲಿಯೋ ಆಸೆ ಇರುತ್ತೆ, ಸಂಗೀತ ಕಲಿಯೋ ಆಸೆ ಇರುತ್ತೆ, ಇಂಗ್ಲಿಷು ಎಷ್ಟೊಂದು ಕಲಿಯೋ ಆಸೆ ಇದ್ರು ಕೂಡ ಅವಕಾಶಗಳಿಲ್ಲದೆ ಹೆಣ್ಣು ಮಕ್ಕಳು ಒಂದು ಕಡೆ ಇರ್ತಾ ಇದ್ರು. ಆದ್ರೆ ಇವಾಗ ಆ ಅವಕಾಶಗಳನ್ನೆಲ್ಲ ತನ್ನ ಅಂಗೈಲಿರುವಂತ ಪ್ರಪಂಚದ ಮೂಲಕ ಓಪನ್ ಮಾಡ್ಕೊಳ್ತಿದ್ದಾಳೆ. ತುಂಬಾ ಕೌಶಲ್ಯಗಳನ್ನ ಕೂಡ ಅದ್ರ ಮುಖಾಂತರ ಕಲಿತಾ ಇದ್ದಾಳೆ. ತುಂಬಾ ಕೌಶಲ್ಯಗಳನ್ನ ಕಲಿಯೋದ್ರ ಜೊತೆಗೆ ಅದನ್ನ ಆರ್ಥಿಕವಾದ ಒಂದು ಇದಾಗಿ ಕೂಡ ಅವಳು ಓಪನ್ ಮಾಡ್ಕೊಂಡಿದ್ದಾಳೆ. ಆರ್ಥಿಕವಾದ ಮಾರ್ಗ ಕೂಡ ಆಗಿ ಅದನ್ನ ಓಪನ್ ಮಾಡ್ಕೊಂಡು ಬದುಕ್ತಾ ಇದ್ದಾಳೆ. ಆಮೇಲೆ ಈ ವೇದಿಕೆಯಲ್ಲಿ, ಈ ಸಾಮಾಜಿಕ ಜಾಲತಾಣ ಎಂಬ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳು ತಮಗಿಷ್ಟ ಬಂದ ಹಾಗೆ ವ್ಯಕ್ತ ಆಗ್ತಿದ್ದಾರೆ. ಇಲ್ಲಿವರೆಗೂ ಈ ನಮ್ಮ ಫ್ಯೂಡಲ್ ಆದ ಸಮಾಜ ಏನಿತ್ತು, ಹೆಣ್ಣು ಅಂತ ಅಂದ್ರೆ ಹಿಂಗಿರ್ಬೇಕು, ಬಡವ ಬಲ್ಲಿದ ಅಥವಾ ದೀನ, ಇವರೆಲ್ಲ ಒಂದು ಐರಾರ್ಕಿ ಇತ್ತು, ಅದ್ರೊಳಗಡೆ ಹಿಂಗಿರ್ಬೇಕು ಅಂತ ಇತ್ತಲ್ಲ. ಈಗ ಪೊರೆಗಳನ್ನ ಹೆಣ್ಣಾಗ್ಲಿ, ದಲಿತರಾಗ್ಲಿ ಈ ಸಾಮಾಜಿಕ ಜಾಲತಾಣಗಳ ಮುಖೇನ ದಾಟಿಕೊಳ್ತಿದ್ದಾರೆ. ಒಂದು ದಾಟಿಕೊಳ್ಳುವ ಒಂದು ದೊಡ್ಡ ಮಾಧ್ಯಮವಾಗಿಯೂ ಕೂಡ ಇದು ನಮ್ಗೆ ಬೆಂಬಲಕ್ಕೆ ಬಂದಿದೆ. ಇದು ತನ್ಗನ್ಸಿದ ನೋವು, ದುಃಖ ಎಲ್ಲವನ್ನಾದ್ರೂ ಬರೀತಿದ್ದಾಳೆ. ಆಮೇಲೆ ಒಂದಷ್ಟು ಜನ ಒಂದೇ ಬೇಗಲಿಂತಿರುವಂತಹ ಸಂಪಾದಿಗಳಲ್ಲಿ ಜೊತೆ ಆಗ್ತಿದ್ದಾರೆ. ನನ್ನ ಒಬ್ಳು ಸಾಹಿತ್ಯ ಬರೀತೀನಿ, ನಾನೊಬ್ಳು ರಂಗಭೂಮಿಯವಳು ಅಂದ್ರೆ ನನ್ನದೇ ಆದ, ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ, ನನ್ನನ್ನು ಬೆಂಬಲಿಸುವಂತ ಒಂದು ದೊಡ್ಡ ಸಮುದಾಯಗಳು ನಮ್ಮ ಕೈ ಹಿಡಿತಾ ಇದೆ. ಅದು ಒಂದು ದೊಡ್ಡ ಚಳುವಳಿಗಳಾಗಿಯೂ ಇವತ್ತು ಅತ್ಯಾಚಾರ ಇರ್ಬೋದು, ಎಲ್ಲೋ ಆಗ್ತಿದಂತ ಒಂದು ಅತ್ಯಾಚಾರ, ಎಲ್ಲೋ ಆಗ್ತದಂತಂದ್ರೆ ಎಷ್ಟು ಇವೆಲ್ಲ ಬೆಳಕಿಗೆ ಬರ್ತಿರ್ಲಿಲ್ಲ, ನಿಗೂಢವಾಗಿ ಕಳೆದು ಹೋಗ್ತಾ ಇದ್ವು. ಹಾಗಾಗಿ ನಮ್ಗೆ ಇದು ಅರಿವಿಗೆ ಬರ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತಿದೆಲ್ಲ ಮುನ್ನಡೆಗೆ ಬರ್ತಾ ಇದೆ. ಈ
ಸಾಮಾಜಿಕ ಜಾಲತಾಣಗಳ ಮುಖೇನ ಮುನ್ನೆಲೆಗೆ ಬರ್ತಿದೆ. ಹೆಣ್ಮಕ್ಳು ಇದರಿಂದೆಲ್ಲ ಹೆಚ್ಚೆಚ್ಚು ಅರಿತುಕೊಳ್ತಾ ಇದನ್ನ ಪ್ರೊಟೆಸ್ಟ್ ಮಾಡ್ತಾ ಅವ್ರದ್ದೇ ಆದ ಒಂದು ಚಳುವಳಿಗಳನ್ನ ರೂಪಿಸ್ಕೊಳ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಈ ಪುರುಷ ಸಮಾಜ ಏನ್ ಇಲ್ಲಿವರೆಗೂ ಹೇಳಿದ್ದಲ್ಲ, ಒಂದು ಮೇಲು ಕೀಳು ಒಂದು ಇದನ್ನ ಆ ಪೊರೆಗಳನ್ನೆಲ್ಲ ದಾಟ್ಕೊಂಡು ನನ್ನ ದೇಹ ನನ್ನ ಹಕ್ಕು ಅಂತ ಒಂದು ದೊಡ್ಡ ಧ್ವನಿಯ ಮೂಲಕ ಅವಳು ತನ್ನ ಮದುವೆಯ ಆಯ್ಕೆ ಇರ್ಬೋದು, ತನ್ನ ಬಟ್ಟೆ ತೊಡುಗೆ, ತನ್ನ ಉಡುಗೆ ತೊಡುಗೆಗಳ ಆಯ್ಕೆ ಇರ್ಬೋದು, ಎಲ್ಲವನ್ನೂ ಹೆಣ್ಣು ಮಕ್ಕಳು ಮಾಡ್ಕೊಳ್ತಾ ಇದ್ದಾಳೆ. ನಾನು ಇತ್ತೀಚೆಗೊಂದು ಆಮೇಲೆ ಇನ್ನೊಂದೇನು ಅಂದ್ರೆ, ಮೊದಲು ಗಂಡ ಹೆಂಡತಿ ನಡುವೆ ಒಂದು ಬಿರುಕು ಬರೋದು ಅಥವಾ ಮಗಳು ಬಿಟ್ಟು ಬರೋದು, ಇಂಥವೆಲ್ಲ ಎಷ್ಟೊಂದು ಅವಮಾನಕರವಾದ ಸಂಗತಿಗಳಾಗಿ ನಮಗೆ ಕಾಣ್ತಿತ್ತು. ತುಂಬಾ ಬರೀ ಇದೊಂದೇ ಅಲ್ಲ, ಸಾಕಷ್ಟು ಅವಮಾನಕರ ಸಂಗತಿಗಳು ಇವತ್ತು ಯಾವ ರೀತಿ ಸಹ್ಯ ಆಗ್ತಿದ್ವು ಅಂದ್ರೆ ಅದು ಅವಮಾನಕರ ಆಗಿರ್ಲಿಲ್ಲ, ಈ ಸಮಾಜ ಸೃಷ್ಟಿಸಿದ್ದದು. ಅದು ಒಂದು ಹೆಣ್ಣನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳಕೋ, ಒಂದು ಕುಟುಂಬ ವ್ಯವಸ್ಥೆನ ತನ್ನ ಹಿಡಿತದಲ್ಲಿ ಇಟ್ಕೊಳಕೋ, ಅಥವಾ ತನ್ನ ಕೆಲಸಗಾರನ ಒಬ್ಬ ನಾಯಕ ಅಥವಾ ಒಂದು ಊರಿನ ನಾಯಕ ತನ್ನ ಕೆಲಸಗಾರರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳಕೋ, ಅವರು ಹೇಳಿದಂತಹ ಅವಮಾನ ಇರ್ಬೋದು, ಕೆಲವೊಂದು ತೊರೆಗಳೇನಿದ್ದಾವೆ ಅವೆಲ್ಲವನ್ನು ಕಳಚಿ ಬೀಳ್ತಾ ಇದ್ದಾವೆ. ಇವತ್ತು ಹೆಣ್ಣು ಅರ್ಥಕೊಳ್ತಿದ್ದಾಳೆ. ಈಗ ರೀಸೆಂಟ್ ಆಗಿ ಒಂದು ರೀಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯ್ತು. ಮಗಳು ಡಿವೋರ್ಸ್ ಆಯ್ತು ಅಂತ ಹೇಳಿ ಅಪ್ಪ ಏನ್ ಮಾಡ್ತಾನೆ, ಡಿವೋರ್ಸ್ ಆದ ಮಗಳನ್ನ ಕೊಂಬು ಗಹಳಗಳ ಜೊತೆನಲ್ಲಿ, ಅವಳು ಇನ್ಸ್ಟ್ರೂಮೆಂಟ್ ಜೊತೆನಲ್ಲಿ ಮಗಳನ್ನ ಮತ್ತೆ ವಾಪಸ್ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನ. ಅಂದ್ರೆ ಇದು ನಾವು ಸರಿ ತಪ್ಪು ಅಂತ ಅಲ್ಲ, ಒಬ್ಬ ಮಗಳಿಗೆ ಒಬ್ಬ ತಂದೆ ಕೊಡ್ತಿರೋ ಬೆಂಬಲ ಇದೆಯಲ್ಲ. ಈಗ ಏನು ಮಗಳು ಬಿಟ್ಟು ಬಂದ್ರೆ ಅವಮಾನ ಅಂತ ಹೆಣ್ಮಕ್ಳು, ಎಷ್ಟು ಜನ ಹೆಣ್ಮಕ್ಳು ಇದು ಅವಮಾನಕರ ಸಂಗತಿ ಅಂತಾನೆ ಆತ್ಮಹತ್ಯೆಗಳನ್ನೇ ಮಾಡ್ಕೊಳ್ತಾ ಇದ್ರು, ಗಂಡನ ಮನೆ ಟಾರ್ಚರ್ ತಡಿದಾನೆ ಅಂತಹವ್ರಲ್ಲಿ ಒಬ್ಬ ತಂದೆ ಈ ತರದೊಂದು ಸಾಮಾಜಿಕ ಜಾಲತಾಣಗಳ ಮುಖ್ಯನ ಒಂದು ವೈರಲ್ ಆಗ್ತಿರೋದೊಂದು ಮೆಸೇಜಿನ ಕೊಡ್ತಾ ಇದೆ. ಇದ್ರ ಮುಖಾಂತರ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಬರುತ್ತೆ, ನಿಮ್ಗೆ ಸತ್ತಿರೋ ಮಗಳಿಗಿನ ಬದುಕಿರೋ ಮಗಳು, ಡಿವೋರ್ಸ್ ಆಗಿರೋ ಮಗಳು ಮೇಲೂ ಅವಳನ್ನ ಮನೆಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ. ಇವತ್ತೇನೇನು ವೈರಲ್ ಆಗಿ ಇಂಥದ್ದೊಂದು ಚಳುವಳಿಗಳು ಆರಂಭ ಆಗ್ತಿದೆಯೋ ಅದಕ್ಕೆ ತಕ್ಕನಾಗಿ ನಮ್ಗೆ ನ್ಯಾಯಾಲಯದ ಮುಖಾಂತರ ಕೂಡ ನಮ್ಗೆ ಸಾಕಷ್ಟು ಅವಕಾಶಗಳು, ಆಮೇಲೆ ನಮ್ಗೆ ನ್ಯಾಯಗಳು ಕೂಡ ಸಿಗ್ತಾ ಇದೆ. ಆಮೇಲೆ ಇಷ್ಟೇ ಅಲ್ಲ, ಇಂದಿನ ಮಹಿಳೆ ಸಾಮಾಜಿಕ ಜಾಲತಾಣಗಳ ಮುಖೇನ, ರೀಲ್ಸ್ಗಳ ಮುಖೇನ, ಯೂಟ್ಯೂಬ್ಗಳ ಮುಖೇನ ತುಂಬಾ ಅರ್ಥಕೊಳ್ತಿದ್ದಾಳೆ. ಅವಳಿಗೆ ನ್ಯಾಯಾಲಯದ ಬಗ್ಗೆ, ಸಂವಿಧಾನದ ಬಗ್ಗೆ, ಆಮೇಲೆ ಕೊನೆ ಎಲ್ಲಿವರೆಗೂ ಅಂತ ಅಂದ್ರೆ ಅವಳು ತನ್ನ ಆರೋಗ್ಯ, ತನ್ನ ಬ್ಯೂಟಿ ಕಾನ್ಶಿಯಸ್ ಇರ್ಬೋದು, ತನ್ನ ಆರೋಗ್ಯ ಹೇಗೆ ಇಟ್ಕೋಬೇಕು, ಬರೀ ಪರರಿಗಾಗೇನೆ ತಲಾಂತರಗಳಿಂದ ಬರೀ ಪರರಿಗಾಗಿಯೇ ಬದುಕ್ತಾ ಬಂದಂತಹ ಹೆಣ್ಣು ಇವತ್ತು ತನಗಾಗಿಯೂ ಒಂದು ಕ್ಷಣವ ಮೀಸಲಿಡ್ತಿದ್ದಾಳೆ. ಅದರಲ್ಲಿ ನಿಜವಾಗೂ ಸಾಮಾಜಿಕ ಜಾಲತಾಣದ ಇದು ತುಂಬಾ ಬಹಳ ದೊಡ್ಡದು, ಅದ್ರ ಪಾತ್ರ ತುಂಬಾ ದೊಡ್ಡದು. ನಾನು ಯಾವಾಗ ಅಂದ್ಕೊಳ್ತಿರ್ತೀನಿ, ಅದನ್ನ ನೋಡ್ತಾ ಎಷ್ಟು ಅಜ್ಜಿಂದರು ಬದಲಾಗಿದ್ದಾರೆ ಅಂತ ಅಂದ್ರೆ, ಇವತ್ತು ಯಾವ ಹಂತದಲ್ಲಿ ಲಿಬರ್ಟಿ ಅಂತ ಬಂದಿದ್ದಾರೆ ಅಂದ್ರೆ, ಇವತ್ತು ಮಗ ಸೊಸೆ ಅಪ್ಪ ಎಲ್ಲರೂ ಸೇರಿ ರೀಲ್ಸ್ಗಳನ್ನ ಮಾಡ್ತಾರೆ. ವಯಸ್ಸಿನ ಏನು ವಯಸ್ಸು, ನಮ್ಗೇನು 35-45 ಅಂದ್ರೆ ಹಿಂದೆಲ್ಲ ವಯಸ್ಸಾಯ್ತು ಅನ್ನೋ ಲೆಕ್ಕ, ಅದು ಒಂದು 2 ಮಕ್ಕಳಾಯ್ತು ಅಂದ್ರೆ ಮುಂದೆ ಹೋಯ್ತು ಅನ್ನೋಂಥ ಕಾಲದಲ್ಲಿ ಮತ್ತೆ ರಿಜಿನೇಟ್ ಮಾಡ್ತಿದೆ ಇದು. ಎಲ್ಲ ಸೇರಿ ಮನೆಯಲ್ಲಿ ರೀಲ್ಸ್ ಮಾಡ್ತಾರೆ. ನಾನು ಒಬ್ಳಿಗೆ ಹೇಳ್ತಿದ್ಲು, ಅವಳೆಲ್ಲ ಒಂದು ಸಣ್ಣ ಪುಟ್ಟ ರೀಲ್ಸ್ಗಳು ಮಾಡ್ತಾರೆ. ಮುಂಚೆ ನೀವೆಲ್ಲ ಅತ್ತೆ ಎಲ್ಲ ನಿಮ್ಗಷ್ಟು ಇದು ಮಾಡ್ತಿರ್ಲಿಲ್ಲ, ಈಗ ಹೆಂಗಿದ್ದೀರಾ ಅಂತೆ. ಅಯ್ಯೋ ಅಕ್ಕ, ಇವಾಗ ಬರೀ ರೀಲ್ಸ್ ಥೀಮ್ ಬಗ್ಗೆ ಯೋಚನೆ ಮಾಡೋದೇ ಆಗುತ್ತೆ ನಮ್ಗೆ. ನಮ್ಮ ಅತ್ತೆ ಏನೋ ಪಾತ್ರೆ ಮಾಡಿ ಈ ರೀಲ್ಸ್ ಮಾಡಿದ್ರೆ, ಇನ್ನ ರೀಲ್ಸ್ ಮಾಡಿದ್ರೆ ಹೆಂಗೆ, ಇದನ್ನ ಮಾಡಿದ್ರೆ ಹೆಂಗೆ ಅಂತ ಅತ್ತೆ ನಮ್ಗಿಬ್ರದ್ದು, ನಮ್ಮ ಮಾವ ಎಲ್ಲರದು ನಮ್ಗೆ ರೀಲ್ಸ್ ಥಿಂಕಿಂಗೇ ಮಾಡ್ತಿರ್ತೀವಿ ನಾವು, ಕಾನ್ಸೆಪ್ಟ್ಗಳನ್ನ ಡೆವಲಪ್ ಮಾಡ್ತೀವಿ ನಾವು. ಈಗ ಅಷ್ಟೆಲ್ಲ ಮಾತಾಡೋಕ್ಕೆಲ್ಲ ಎಲ್ಲ ಕಪೂರಿಸೋತಿದೆ ಅಂತ ಹೇಳ್ತೀವಿ. ಇದೆಷ್ಟು ದೊಡ್ಡ ಬೆಳವಣಿಗೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಹೀಗೆ ಅವಳ ಆರೋಗ್ಯ, ಸೌಂದರ್ಯ, ಪ್ರಜ್ಞೆಯಿಂದಾಗಿ ಇವತ್ತು ಅವಳು ಬರೀ ನೋಡಕ್ಕೆ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಅವಳು ಸದೃಢಳಾಗ್ತಾ ಇದ್ದಾಳೆ. ಯಾವಾಗ ತನ್ನ ಆರೋಗ್ಯನ ಕಾಪಿಟ್ಕೋತಾಳೆ, ಯಾವಾಗ ತನ್ನ ಕಡೆಗೆ ತಾನು ಗಮನ ಕೊಡ್ತಾಳೆ, ಖಂಡಿತ ಅವಳು ಮಾನಸಿಕವಾಗಿಯೂ ಕೂಡ ಸದೃಢಳಾಗ್ತಾಳೆ ಅನ್ನೋದು ನನ್ನ ನಂಬಿಕೆ. ಹೀಗೆ ಎಲ್ಲ ಮಾಧ್ಯಮಗಳು, ಆಮೇಲೆ ನೀಡುವಂತ ಅಭಿಯಾನಗಳು, ಇದ್ರ ಮುಖಾಂತರ ಅದು ದೊಡ್ಡ ಅದು ಹೆಣ್ಣು ಮಕ್ಕಳ ಗೌರವ ಕುರಿತ ಹಾಗೆ ಶುರುವಾದಂತ ನೀಡುವಂತ ಅಭಿಯಾನಗಳೇನಿದ್ದಾವೆ ಅದು ತುಂಬಾ ದೊಡ್ಡ ಚಳುವಳಿಯನ್ನ, ಹೆಣ್ಮಕ್ಳಿಗೆ ತುಂಬಾ ದೊಡ್ಡ ಆತ್ಮವಿಶ್ವಾಸವನ್ನ ಮೂಡಿಸ್ತು.
ಅದು ಸಾಮಾಜಿಕ ಜಾಲತಾಣದಲ್ಲೇ ಈಗ ತನಗಾದ ಅನ್ಯಾಯವನ್ನು ಒಬ್ಬ ಸಿನಿಮಾ ನಟಿನೋ ಎಲ್ಲವನ್ನೂ ನಮ್ಗೆ ಹೇಳಿದ್ರೆ ಮರ್ಯಾದೆ ಹೋಗ್ಬಿಡ್ತದೆ, ನಾವು ಹೇಳಿದ್ರೆ ವೀಕ್ ಆಗ್ಬಿಡ್ತೀವಿ ಅಂತ ಹೇಳಿ ಇದುವರೆಗೂ ತನ್ನ ಕ್ಷೇತ್ರದಲ್ಲಿ ಆದಂತಹ ಎಲ್ಲ ಅವಮಾನಗಳನ್ನು, ತನ್ನ ಸುತ್ತ ಆಗ್ತಿದ್ದಂತಹ ಲೈಂಗಿಕವಾದ ಕಿರುಕುಳಗಳನ್ನು ಸಹಿಸಿಕೊಂಡು ಬಂದಂತಹ ಹೆಣ್ಣುಮಗಳು ಈಗ ದೊಡ್ಡ ದೊಡ್ಡ ಮೀನುವಂತಹ ಏನು ಚಳುವಳಿಗಳು ಶುರುವಾಯ್ತಲ್ಲ, ಅಲ್ಲಿಂದ ಧೈರ್ಯವಾಗಿ ಮಾತಾಡೋದಕ್ಕೆ ಶುರುವಾಯಿತು. ಆಮೇಲೆ ಪ್ರತಿ ಮನೆಗೂ, ಪ್ರತಿ ಅಂಗೈಗೂ, ಹೆಣ್ಣು ಮಕ್ಕಳ ಪ್ರತಿ ಅಂಗೈಗೂ ಪ್ರಪಂಚದಲ್ಲಿ ಏನು ನಡೀತಿದೆ, ತನ್ನ ಸುತ್ತ ಏನು ನಡೀತಿದೆ, ತಾನು ಏನನ್ನ ವಿರೋಧಿಸಿ ನಿಲ್ಬೇಕು, ತನಗೇನ್ ಬೇಕು, ತನ್ನ ಭಯನ ಹೇಗೆ ವಾಪಸ್ಕೋಬೇಕು ಅನ್ನೋದನ್ನ ಈ ತರ ಚಳವಳಿಗಳು ಇವು ಎಲ್ಲ ಒದಗಿಸ್ತಾ ಬಂತು. ಹಾಗಾಗಿ ಇದು ಹೆಣ್ಣು ಮಕ್ಕಳಿಗೆ ತುಂಬಾ ದೊಡ್ಡ ಆತ್ಮಬಲವನ್ನ ಕೂಡ ಕೊಟ್ಟಿದೆ. ಇವತ್ತು ಹೆಣ್ಣು ಮಕ್ಕಳ ಗುಂಪು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ. ಅದು ಹೆಣ್ಣು ಮಕ್ಕಳು ಜಾಗೃತರಾಗಿರೋದಿರ್ಬೋದು, ಈವನ್ ಏನು ನಾವು ದಲಿತ ದೀನರ ಜಾಗೃತರಾಗಿರೋದಿರ್ಬೋದು, ತಮ್ಮ ಮೇಲಾದಂತ ಅನ್ಯಾಯಗಳ ಅವ್ರ ಅರಿವಿಗೆ ಬರ್ತಾ ಇದೆ. ಇದುವರೆಗೂ ಸಮಾಜ ಹೀಗಿದೆ, ನಾನು ಹಿಂಗೆ ಬದುಕಬೇಕು, ಇಲ್ಲಾಂದ್ರೆ ನಾನು ಅದನ್ನ ದಾಟಿ ನಡೆದ್ರೆ ಅದು ಒಂದು ಇದು ಒಳ್ಳೆ ಕಾರ್ಯ ಅಲ್ಲ ಅನ್ಕೊಂಡವ್ರು ಇವತ್ತು, ಒಳ್ಳೇದಲ್ಲ ಅಂತ ಅನ್ಕೊಂಡ್ರು. ಇವಾಗ ಇದುವರೆಗೂ ನಮ್ಮಲ್ಲಿ ನಡೀತಿದ್ದ ಅದು ದಬ್ಬಾಳಿಕೆ, ನಮ್ಮನ್ನ ಕಟ್ಟಾಕಿಗೆ ಮಾಡಿದಂತ ತಂತ್ರಗಳು, ಅವ್ರು ಆಳೋದಕ್ಕೆ ಮಾಡಿದಂತ ತಂತ್ರಗಳು ಅನ್ನೋದು ಇವಾಗ ಎಲ್ಲರ ಅರಿವಿಗೆ ಬರ್ತಾ ಇದೆ. ಈ ಅರಿವಿಗೆ ಬರ್ತಿರೋದ್ರಿಂದ ಅವ್ರು ಹೆಚ್ಚೆಚ್ಚು ಜಾಗೃತರಾಗ್ತಾ ಇದ್ದಾರೆ, ಹೆಚ್ಚೆಚ್ಚು ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಈಗ ಒಂದಲ್ಲ ಎರಡಲ್ಲ, ಎಷ್ಟು ಇದು ಒಂಥರ ವಿಸ್ತಾರವಾದ ಅರಿವು ಇರೋಂತಹ ಒಂದು ವಿಷಯ ಇದು. ಆಮೇಲೆ ಅವ್ರಿಗೆ ಈಗ ಹೋದ ಕಡೆ ಎಲ್ಲ ಒಂದು ಆ್ಯಪ್ಗಳು, ಈಗ ನಾವು ಸುಮ್ಮನೆ ಯಾವುದು ಸಣ್ಣದು ಅಂತ ನೋಡೋ ಹಾಗೆ ಇಲ್ಲ. ಈಗ ಯಾವುದೋ ಒಂದು ನಾವು ಬರೋ ಕ್ಯಾಬ್ ಮಾಡ್ಕೊಳ್ತೀವಿ ಅಂದ್ರು ಎಷ್ಟು ಸೇಫ್ ಆಗಿ ಕೂತ್ಕೊಳ್ತೀವಿ ನಾವು. ಮುಂಚೆ ಎಷ್ಟೋ ದೂರ ನಾವು ಏನೋ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಭಯ ಇದ್ದೀವಿ, ನಮಗೆ ಸೆಕ್ಯೂರಿಟಿ ಇದೆ, ಓ ಇಲ್ಲ ನಾವು ಸೇಫ್ ಆಗಿ ತಲುಪ್ತೀವಿ ಅನ್ನೋ ಒಂದು ಸೆಕ್ಯೂರಿಟಿ ಕೂಡ ಈ ಸಾಮಾಜಿಕ ಜಾಲತಾಣ ನಮಗೆ ಕೊಡ್ತಾ ಬಂದಿದೆ. ಆಮೇಲೆ ಬರೀ ಅದಷ್ಟೇ ಅಲ್ಲ, ಇದರಿಂದ ಅಡ್ಡ ಪರಿಣಾಮಗಳು ಕೂಡ ಸಾಕಷ್ಟಿದೆ. ಅಂದ್ರೆ ಇದು ಒಂದು ಸಂಸಾರದಲ್ಲಿ ದೊಡ್ಡ ದೊಡ್ಡ ಕಲಹನ ಉಂಟು ಮಾಡ್ತಾ ಇದೆ. ಆಮೇಲೆ ಏನು ಅಂದ್ರೆ ಈಗ ರೀಲ್ಸ್ ಈ ಥರದ್ದು ಏನ್ ಮಾಡ್ತಾರೋ ಅವರು ಪ್ರಚಾರಕ್ಕೋಸ್ಕರ ತುಂಬಾ ಕೆಳಗಿನ ಲೆವೆಲ್ಗೂ ಕೂಡ ಹಿಡಿದು ತಮ್ಮನ್ನ ಪ್ರಚಾರ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಆಮೇಲೆ ಹೆಣ್ಣಿನ ಬಗ್ಗೆ ಕೆಟ್ಟ ಕಾಮೆಂಟ್ಗಳು, ಕೆಟ್ಟದಾಗಿ ಹೆಣ್ಣು ಮಕ್ಕಳನ್ನಲ್ಲಿ ನಡೆಸ್ಕೊತಿರೋ ರೀತಿ ಇದೆಯಲ್ಲ, ಅದು ಎಷ್ಟೋ ಜನ ಹೆಣ್ಮಕ್ಳು ಅದರಿಂದ ಆತ್ಮಹತ್ಯೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಂದ್ರೆ ಇದಿದೆ, ಎಲ್ಲ ಒಳ್ಳೇದಿದೆ ಅಂದಾಗ ಅದ್ರ ಮುಂದೆ ಕೆಟ್ಟದ್ದು ಕೂಡ ಖಂಡಿತ ಇರುತ್ತೆ. ಹಂಗನ್ಬಿಟ್ಟು ಇಲ್ಲಿ ನಾನು ಮುಕ್ಕಾಲು ಭಾಗ ಒಳ್ಳೇದು ಸಾಮಾಜಿಕ ಜಾಲತಾಣದಿಂದಲೇ ಹೆಣ್ಮಕ್ಳಿಗಾಗಿದೆ ಅಂತ ಹೇಳಿ ಕಾಲು ಭಾಗ ಇರ್ಬೋದು, ಅದಿರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅದನ್ನ ದಾಟ್ಕೋಬೇಕು ಅಷ್ಟೇ. ಹಾಗಾಗಿ ಆಮೇಲೆ ಇಲ್ಲಿ ಒಂದು ಕೊನೆಯದಾಗಿ ಏನು ಹೇಳ್ತೀನಿ ಅಂತಂದ್ರೆ, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಒಂದು ದೊಡ್ಡ ಸ್ಥಿತ್ಯಂತರವನ್ನು ಉಂಟು ಮಾಡಿದ ಸಾಮಾಜಿಕ ಜಾಲತಾಣ ಬಾಬಾ ಸಾಹೇಬರ ಚಿಂತನೆಗಳು ಮತ್ತು ಪ್ರತಿಯೊಬ್ಬರಿಗೂ ಅದರ ಅರಿವು ಉಂಟಾಗುವಂತೆ ಮಾಡಿದೆ ಸಾಮಾಜಿಕ ಜಾಲತಾಣ. ಎಂದಿಗಿಂತ ಇಂದು ಹೆಣ್ಣು ಮತ್ತು ದಲಿತರು ತಮ್ಮ ಬಗೆಗೆ ಈ ಫ್ಯೂಡಲ್ ಸೊಸೈಟಿ ಸೃಷ್ಟಿ ಮಾಡಿದ್ದ ಭಯ ಮತ್ತು ಕೀಳರಿಮೆಯಿಂದ ಹೊರಬರೋದಕ್ಕೆ, ಈ ಸಮಾಜದಲ್ಲಿನ ಏಳಿಗೆಗೆ ಬಹು ದೊಡ್ಡ ಶಕ್ತಿಯಾಗಿ ಇವತ್ತು ಹೊರಗೆ ಬಂದು ಸಮಾಜದ ದೊಡ್ಡ ಶಕ್ತಿಯಾಗಿ ನಿಲ್ಲೋದಕ್ಕೆ ಈ ಸಾಮಾಜಿಕ ಜಾಲತಾಣಗಳು ತುಂಬ ಬೆಂಬಲವಾಗಿ ನಿಂತಿವೆ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಇದು ಬರೀ ಒಂದು ಸಣ್ಣ ಒಂದು ಎಳೆ ಅಷ್ಟೇ, ಇದು ಬಹಳ ದೊಡ್ಡ ಪ್ರಭಾವವನ್ನು ಇವತ್ತು ಬೀರ್ತಾ ಇದೆ. ಮಾತಾಡೋಕೆ ಹೋದ್ರೆ ಅವಾಗಲೇ ಅವರು ಲೆಟರ್ ಕೊಟ್ಟರು, ಇದು ಕೊಟ್ಟರು, ಚೀಟಿ ಕೊಟ್ಟರು. ಹಾಗಾಗಿ ಇದು ತುಂಬ ವಿಸ್ತಾರವಾದ ವಿಷಯ. ಇದಕ್ಕೆ ನಾವು ಸಾಮಾಜಿಕ ಜಾಲತಾಣಕ್ಕೆ ನಿಜವಾಗೂ ನಾವೆಲ್ಲ ಹೆಣ್ಣು ಮಕ್ಕಳು ಕೃತಜ್ಞರಾಗಿದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀವಿ. ಈ ವೇದಿಕೆಯನ್ನು ಒದಗಿಸೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಶಾ ಮೇಡಮ್. ಒಂದು ಕಾಲದಲ್ಲಿ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಹೆಣ್ಣು ಮತ್ತೆ ಸಾಹಿತ್ಯ ಅಂತ ಹೇಳ್ತಾ ಇಸ್ಕೋಬೇಕು ಅಂತಂದ್ರೆ ಅವಳಿಗೆ ಶಿಕ್ಷಣದ ಅವಶ್ಯಕತೆ ತುಂಬಾನೇ ಇದೆ. ಆರೋಗ್ಯ ಮತ್ತು ನೈರ್ಮಲ್ಯತೆಯ ಬಗ್ಗೆ ಅವಳಿಗೆ ಅರಿವು ಜಾಗೃತಿ ಇರಬೇಕು ಅಂತಂದ್ರೆ ಶಿಕ್ಷಣ ಬೇಕು. ಯಾಕಂದ್ರೆ ಅವಳು ತಾನೊಬ್ಬಳೇ ಬದುಕಲ್ಲ, ತನ್ನ ಕುಟುಂಬವನ್ನ, ಇಡೀ ಸಮಾಜವನ್ನ ಸ್ವಸ್ಥವಾಗಿರ್ತಾಳೆ, ಆರೋಗ್ಯವಾಗಿ ಕಾಪಾಡ್ಕೊಂತಾಳೆ ಅಂತಂದ್ರೆ ಅವಳಿಗೆ ಶಿಕ್ಷಣದ ಜಾಗೃತಿ ಅನ್ನುವಂಥದ್ದು ತುಂಬಾನೇ ಮುಖ್ಯ.
ಸಂಸ್ಕಾರವಂತ ಮಕ್ಕಳನ್ನ ಕೊಡ್ಲಿಕ್ಕೆ ಸಮಾಜಕ್ಕೆ ತಾಯಿಗೆ ಶಿಕ್ಷಣ ಬೇಕು. ಇಡೀ ಸಮಾಜ ನಿಂತಿರುವಂಥದ್ದು ಎರಡೇ ಆಧಾರ ಸ್ತಂಭದ ಮೇಲೆ ಅಂತ ತತ್ವಜ್ಞಾನಿ ಸಾಕ್ರೆಟಿಸ್ ಹೇಳ್ತಾನೆ. ಒಂದು ತಾಯಿ, ಎರಡನೇದಾಗಿ ಶಿಕ್ಷಕ. ತಾಯಿ ಯಾವಾಗ ಶಿಕ್ಷಣವಂತರಾಗ್ತಾಳೋ ಮಕ್ಕಳನ್ನು ಕೂಡ ಒಳ್ಳೆಯ ಸಂಸ್ಕಾರಯುಕ್ತರಾಗಿಯೇ ಬೆಳೆಸ್ತಾಳೆ, ಸದೃಢವಾಗಿ ಅವರ ಭವಿಷ್ಯವನ್ನ ಕಟ್ತಾಳೆ. ಆ ಮುಖಾಂತರ ದೇಶದ ಪ್ರಗತಿಗೆ ಅವಳು ನಾಂದಿಯನ್ನ ಹಾಡ್ತಾಳೆ. ಹಾಗಾಗಿ ತನ್ನ ಮಕ್ಕಳಿಗೋಸ್ಕರ ಭದ್ರ ಭವಿಷ್ಯವನ್ನ ಕಟ್ಟಲಿಕ್ಕೋಸ್ಕರ ಅವಳಿಗೆ ಶಿಕ್ಷಣ ಅನ್ನುವಂಥದ್ದು ಬೇಕು. ಸಾಮಾಜಿಕ ಪಿಡುಗುಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಆಕೆಗೆ ಶಿಕ್ಷಣ ಬೇಕು. ಪ್ರಶ್ನೆಯನ್ನ ಎತ್ತಬೇಕು ಅನ್ಯಾಯದ ವಿರುದ್ಧ. ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ, ವರದಕ್ಷಿಣೆ ಕಿರುಕುಳ, ಲೈಂಗಿಕ ದೌರ್ಜನ್ಯ, ಕೌಟುಂಬಿಕ ದೌರ್ಜನ್ಯ, ಈ ರೀತಿ ಬೇಕಾದಷ್ಟು ಅವಳ ಮೇಲೆ ಆಗುವಂತಹ ಹಲ್ಲೆಗಳ ಮೇಲೆ ಅವಳು ಪ್ರಶ್ನೆಗಳನ್ನ ಎತ್ತಬೇಕು, ಧೈರ್ಯವಾಗಿ ಹೋರಾಡಬೇಕು. ನ್ಯಾಯ ಅವಳಿಗೆ ಬೇಕು ಅಂತಂದ್ರೆ ಅವಳಿಗೆ ಖಂಡಿತವಾಗ್ಲೂ ಶಿಕ್ಷಣದ ಅವಶ್ಯಕತೆ ಇದೆ. ಇನ್ನು ಸ್ವಾವಲಂಬನೆಗಾಗಿ ಶಿಕ್ಷಣವನ್ನ ಪಡೆದಂತಹಕ್ಕೆ ಅವಳು ದುಡಿಬೇಕು. ದುಡಿಯುವುದರ ಮುಖಾಂತರ ಪರಾವಲಂಬಿಯಾಗಿರುವಂತಹ ಅವಳು ತನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿ ಆಗ್ಬೇಕು ಅಂದ್ರೆ ಆಕೆಗೆ ಶಿಕ್ಷಣ ಅನ್ನುವಂಥದ್ದು ಬೇಕು. ನಂತರ ದೇಶದ ಆರ್ಥಿಕ ಪ್ರಗತಿಗೆ ನೋಡಿ, ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಮಹಿಳೆಯರ ಪ್ರಮಾಣನೇ ಇದೆ. ಹಾಗಾಗಿ ಒಟ್ಟು ಆರ್ಥಿಕ ಪ್ರಗತಿ ಹೆಚ್ಚುವರಿ ರೀತಿಯಲ್ಲಿ ಸಾಗಬೇಕು ಅಂತಂದ್ರೆ ಇಡೀ ಅವಳ ಆರ್ಥಿಕ ಕೊಡುಗೆ ಅನ್ನುವಂಥದ್ದು ಬಹಳನೇ ಮುಖ್ಯ. ದೇಶದ GDP ಅನ್ನುವಂಥ ಪ್ರಮಾಣ ಅವಳ ಒಂದು ಆರ್ಥಿಕತೆಯಿಂದಲೂ ಕೂಡ ಕೊಡುಗೆಯ ಮುಖಾಂತರ ಆರ್ಥಿಕತೆಯನ್ನ ಕಂಡು ಬರುತ್ತೆ ಎನ್ನುವಂಥದ್ದು. ಹೀಗೆ ಹಲವಾರು ಒಂದು ಪ್ರಯೋಜನಗಳು ಮಹಿಳಾ ಶಿಕ್ಷಣದ ಹಿಂದೆ ಇದೆ. ಹಾಗೆ ಕೂಡ ಸವಾಲುಗಳು ಕೂಡ ಇದೆ. ಸವಾಲುಗಳೇನು ಸುಮ್ಮನೆ ಅಲ್ಲ, ಬೇಕಾದಷ್ಟು ಸವಾಲುಗಳನ್ನ ಹೆದರಿಸಿ ಅವಳು ಶಿಕ್ಷಣವನ್ನ ಪಡ್ಕೊಂಡು ಅವಳು ದುಡಿಮೆಯ ಲೋಕಕ್ಕೆ ಕಾಲಿಡಬೇಕು. ಹಾಗಾದ್ರೆ ಕಂಡು ಬರುವಂತಹ ದುಡಿಮೆಗೆ ಹೊರಟು ನಿಂತಹ ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲಿ ದುಡಿಯುವಂತಹ ಮಹಿಳೆಗೆ ಯಾವ್ಯಾವ ರೀತಿಯ ಸವಾಲುಗಳು ಎದುರಾಗ್ತವೆ ಅಂತಂದ್ರೆ, ಕೆಲಸ ಮತ್ತು ಕೌಟುಂಬಿಕ ಪರಿಸರವನ್ನ ಸಮತೋಲನ ಮಾಡೋದೇ ಅವಳೊಂದು ದೊಡ್ಡ ಒಂದು ಜವಾಬ್ದಾರಿಯಾಗಿರುತ್ತೆ. ಮನೆಯಲ್ಲಿ ಹಿರಿಯವರು, ಮಕ್ಕಳು, ವಯಸ್ಸಾದವರು, ಅವರ ಶುಶ್ರೂಷೆ, ಅವರ ಆರೈಕೆ, ಆ ಕುಟುಂಬವನ್ನ ಸಮತೋಲನ ಮಾಡಿಕೊಂಡು ಈ ಕಡೆ ಔದ್ಯೋಗಿಕ ಕ್ಷೇತ್ರದಲ್ಲಿಯೂ ಕೂಡ ಅವಳು ಧೈರ್ಯದಿಂದ ಹೆಜ್ಜೆ ಇಟ್ಟು ನ್ಯಾಯವನ್ನ ದೊರಕಿಸ್ಕೊಡ್ಬೇಕಾಗತ್ತೆ ಅನ್ನುವಂಥದ್ದು. ಇನ್ನು ವೇತನ ತಾರತಮ್ಯ ಅನ್ನುವಂಥದ್ದು ಇನ್ನೂ ಇದೆ. ಅಸಂಘಟಿತ ವಲಯದಲ್ಲಿ ಪುರುಷನಿಗೆ ಒಂದು, ಮಹಿಳೆಗೆ ಒಂದು ಎಂಬಂತಹ ಒಂದು ವೇತನದ ತಾರತಮ್ಯ ಇದೆ. ಭದ್ರತೆ ಮತ್ತು ಸುರಕ್ಷತೆಯ ಕೊರತೆ ಇದೆ. ದುಡಿಯುವಂತಹ ಮಹಿಳೆಯರ ಒಂದು ಪ್ರಯಾಣದ ವೇಳೆಯಲ್ಲಿ, ಕೆಲಸದ ವೇಳೆಯಲ್ಲಿ ಬೇಕಾದಷ್ಟು ಆಕೆಗೆ ಅಭದ್ರತೆ ಅನ್ನುವಂಥದ್ದು ಕಾಡ್ತಾ ಇದೆ ಅನ್ನುವಂಥದ್ದು. ಇನ್ನು ಮಾತೃತ್ವ ಮತ್ತು ವೃತ್ತಿ ವಿರಾಮಗಳು ಆಕೆಯನ್ನ ಔದ್ಯೋಗಿಕ ಕ್ಷೇತ್ರದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು. ಹಾಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಶೌಚಾಲಯಗಳ ಕೊರತೆ ಆಗಿರ್ಬೋದು, ಅಥವಾ ಶಿಶುಪಾಲನಾ ಕೇಂದ್ರಗಳು ಅಲ್ಲಿ ಇಲ್ಲೇ ಇರುವಂಥದ್ದಾಗಿರ್ಬೋದು, ವಿಶ್ರಾಂತಿ ಕೊಠಡಿಗಳು ಇಲ್ಲೇ ಇರುವಂಥದ್ದು, ಈ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲ. ಈ ರೀತಿಯಾಗಿರುವಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳು ಕೂಡ ಇದೆ. ಸಮಸ್ಯೆಗಳಿಗೆ ಇರುವಂತಹ ಪರಿಹಾರಗಳು ಏನಪ್ಪಾ ಔದ್ಯೋಗಿಕ ಕ್ಷೇತ್ರದಲ್ಲಿ ದುಡಿಯುವಂತಹ ಮಹಿಳೆಗೆ ಅಂತಂದ್ರೆ, ಲೈಂಗಿಕ ಕಿರುಕುಳ ತಡೆ ಕಾಯ್ದೆಯನ್ನ ನಮ್ಮ ಸರ್ಕಾರದ ವತಿಯಿಂದ ಸಂವಿಧಾನಾತ್ಮಕವಾಗಿ ಜಾರಿಗೆ ತರಲಾಗಿದೆ. ಇದನ್ನ ಪೋಶ್ ಆಕ್ಟ್ ಅಂತ ಕರೀತಾರೆ. 2003ರಲ್ಲಿ ಇದು ಬಂತು, ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಆಕ್ಟ್ ಅಂತ. ಇಲ್ಲಿ ಕಡ್ಡಾಯವಾಗಿ ಕಚೇರಿಯಲ್ಲಿ 10 ಜನ ಕೆಲಸ ಮಾಡುವಂತಹ ಒಂದು ಕಚೇರಿಯಲ್ಲಿ ಕಡ್ಡಾಯವಾಗಿ ಒಂದು ಆಂತರಿಕ ದೂರು ಸಮಿತಿ ಅನ್ನುವಂಥದ್ದು ಇರಲೇಬೇಕು. ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅನ್ನುವಂಥದ್ದು, ICC ಅನ್ನುವಂಥದ್ದು ಇರಬೇಕು. ಅಲ್ಲಿ ನಡೆಯುವಂತಹ ಅವಳ ಮೇಲೆ ದೌರ್ಜನ್ಯಗಳು, ಹಿಂಸೆ, ಲೈಂಗಿಕ ಕಿರುಕುಳ ಮೊದಲಾದಂಥವುಗಳನ್ನ ಅವಳು ನಿರ್ಗಡೆಯಿಂದ ಅಲ್ಲಿ ದೂರನ್ನ ದಾಖಲಿಸಬಹುದು. ಇನ್ನು ರಾತ್ರಿ ಪಾಳಯದ ನಿಯಮಗಳು ಅವಳಿಗೆ ತುಂಬಾ ಅಡಚಣೆಯನ್ನ ಉಂಟು ಮಾಡುವಂಥದ್ದು, ಸವಾಲುಗಳಾಗಿ ಆಕೆ ಎದುರಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸುಮಾರು 8 ಗಂಟೆಯ ನಂತರ ಅಥವಾ ರಾತ್ರಿಯಲ್ಲಿ ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ ಏನ್ ಅನುಕೂಲ ಇದೆ? ಕಚೇರಿಯಿಂದಲೇ ಉಚಿತ ಕ್ಯಾಬ್ಗಳನ್ನ ವ್ಯವಸ್ಥೆ ಮಾಡಬೇಕು ಅಥವಾ ಉಚಿತ ವಾಹನಗಳನ್ನ ವ್ಯವಸ್ಥೆ ಮಾಡಬೇಕು. ಆ ವಾಹನದಲ್ಲಿ GPS ಟ್ರ್ಯಾಕಿಂಗ್ ಕಡ್ಡಾಯವಾಗಿ ಇರಬೇಕು ಅನ್ನುವಂಥದ್ದು. ಮಾತೃತ್ವ ಸೌಲಭ್ಯ ಕಾಯ್ದೆಯನ್ನ ಅಂದ್ರೆ ಸುಮಾರು 26 ವಾರಗಳ ಕಾಲ ಅವಳಿಗೆ ಹೆರಿಗೆ ರಜವನ್ನ ಜೊತೆಗೆ ವೇತನ ಸಹಿತವಾಗಿ ಕೊಡಬೇಕು ಅನ್ನುವಂತಹ ಅನುಕೂಲ ಇದೆ. ಇತ್ತೀಚೆಗೆ ಮತ್ತೊಂದು ನೋಡಿ, ಋತುಚಕ್ರ, ಮುಟ್ಟಿನ ರಜೆ, ಮಾಸಿಕ 1 ದಿನ ಕಡ್ಡಾಯವಾಗಿ ಅವಳು ಆ ಸಂಕಟಕ್ಕೆ ಒಂದು ವಿಶ್ರಾಂತಿಯನ್ನ ತಗೋಬಹುದು ಅನ್ನುವಂಥದ್ದನ್ನ ಇತ್ತೀಚೆಗೆ ಬಂದಿರುವಂತಹ ಒಂದು ಕಾನೂನು. ಈ ರೀತಿಯಾಗಿ ಬೇಕಾದಷ್ಟು ಅನುಕೂಲಗಳು ಕೂಡ ದುಡಿಯುವಂತಹ ಮಹಿಳೆಯರಿಗೆ ನಮ್ಮ ಒಂದು ಸಂವಿಧಾನ ಸರ್ಕಾರದ ಅಡಿಯಲ್ಲಿ ರೂಪಿಸಿರುವಂಥದ್ದನ್ನ ನಾವು ನೋಡ್ತೇವೆ. ಅದ್ರ ಜೊತೆಗೆ ಇಷ್ಟೆಲ್ಲ ಅನುಕೂಲಗಳಿದ್ರೂ ಕೂಡ
ಆಕೆಗೆ ಧೈರ್ಯ ಇಲ್ಲ, ಆತ್ಮಸ್ಥೈರ್ಯ ಇಲ್ಲ ಅಂತ ಇದ್ರೆ ಇವೆಲ್ಲ ಕಾನೂನುಗಳು ವ್ಯರ್ಥವಾಗ್ಬಿಡ್ತವೆ. ಅವಳು ಧೈರ್ಯವಾಗಿ ತನ್ನ ಧ್ವನಿಯನ್ನ ಪ್ರತಿನಿಧಿಸಬೇಕು, ಆಗುವಂತಹ ಅನ್ಯಾಯಗಳನ್ನ, ಕಿರುಕುಳಗಳನ್ನ ಪ್ರಶ್ನೆ ಮಾಡಬೇಕು, ದೂರುಗಳನ್ನ ದಾಖಲು ಮಾಡಬೇಕು. ಆ ಮುಖಾಂತರ ಆಕೆ ನ್ಯಾಯವನ್ನ ಕಡ್ಡಾಯವಾಗಿ ತನ್ನಾಗಿಸ್ಕೋಬೇಕು. ಈ ಇಷ್ಟೆಲ್ಲ ಧೈರ್ಯ, ಆತ್ಮಸ್ಥೈರ್ಯದ ನಡುವೆ ಆಕೆ ಸಂಸಾರವನ್ನ ಸಮದೂಗಿಸಿಕೊಂಡು ದುಡಿಮೆಯ ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವವನ್ನ ಕಾಪಾಡ್ಕೋಬೇಕು. ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಮಹಿಳಾ ಒಂದು ರಂಗ ಅನ್ನುವಂಥದ್ದು ನಿರ್ಬಿಡೆಯಿಂದ ಸಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನಗೆ ಕೊಟ್ಟಿರೋ ವಿಚಾರ ತುಂಬ ಈಗಾಗಲೇ ಪ್ರಾಜ್ಞರು ಕಾಲಾಂತರದಿಂದ ಅದ್ರ ಬಗ್ಗೆ ಹೆಚ್ಚೆಚ್ಚು ಮಾತಾಡ್ತಾ ಬಂದಿರೋವಂಥ ವಿಚಾರ. ನಾನು ಈ ವಿಚಾರಕ್ಕೆ ಪೂರಕವಾಗಿ ನಾನು ಬದುಕಿದ ನೆಲದಲ್ಲಿ ಕಂಡು ಬಂದಂತಹ ಸಮಾನತೆಯ ಸಮಸ್ಯೆಗಳನ್ನೇ ಕೇಂದ್ರವಾಗಿಟ್ಕೊಂಡು ಇದನ್ನು ಗುರುತಿಸಿ ನಾನು ಅದನ್ನು ಮಾತಾಡ್ತಾ ಹೋದರೆ, ಅಥವಾ ಇಡೀ ಜಗತ್ತಿನ ಎಲ್ಲ ಸಮಾನತೆಯ ಸಮಸ್ಯೆಗಳು ಮತ್ತು ಲಿಂಗ ಭೇದಕ್ಕೆ ಪೂರಕವಾಗಿ ಈಗಾಗಲೇ ಹುಟ್ಟಿರುವಂಥ ಹಿಂಸೆಗಳು ಮತ್ತು ಅದರ ನಡುವೆ ಹುಟ್ಟಿರುವಂಥ ಹೋರಾಟಗಳು, ಈ ಹೋರಾಟಗಳ ನಂತರದಲ್ಲಿ ಮತ್ತೆ ಸಾಮಾಜಿಕ ಸಮಾನತೆ, ಕೌಟುಂಬಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ ಮತ್ತು ಈ ಲಿಂಗದ ಪರಿಕಲ್ಪನೆಗಳನ್ನು ಇಟ್ಕೊಂಡು ಅದನ್ನು ಮೀರಿ ಹೇಗೆ ಮಹಿಳೆ ಮತ್ತು ಸಮಾನತೆಯನ್ನು ಮತ್ತೆ ಮತ್ತೆ ಸಮಸ್ಯೆಯ ಮರುಸೃಷ್ಟಿಯ ಕಡೆಗೆ ಹೇಗೆ ಈ ಜಗತ್ತು ಹೊಸ ದೃಷ್ಟಿಕೋನಗಳನ್ನು ಹುಟ್ಟು ಆಗ್ತಾ ಇದೆ ಅನ್ನೋದನ್ನೆಲ್ಲ ನಾವು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ನನಗೆ 12ನೇ ಶತಮಾನದ ಕ್ರಾಂತಿಯನ್ನೇ ಸ್ಮರಿಸಿಕೊಂಡು ಈ ವಿಚಾರಕ್ಕೆ ಕಾಲಿಡಬೇಕು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಎಷ್ಟೋ ರಾಷ್ಟ್ರಗಳು ಕಣ್ಣು ಬಿಡುವ ಮೊದಲೇ ಬಸವಾದಿ ಪ್ರಮುಖರು ಈ ಸಮಾನತೆಗೆ ಎಷ್ಟೆಲ್ಲ ಆದ್ಯತೆಯನ್ನು ಕೊಟ್ಟರು ಮತ್ತು ಈ ಸಾಮಾಜಿಕವಾಗಿ ಅಸ್ತಿತ್ವವಾದವನ್ನು ಪೂರಕವಾಗಿ ಇಟ್ಕೊಂಡು ಎಷ್ಟು ಸೂಕ್ಷ್ಮವಾದ ಚಿಂತನೆಗಳ ಕಡೆಗೆ ಅವರು ನಡೆದ್ರು ಅನ್ನೋದನ್ನು ಹೇಳ್ತಾ, ಅಕ್ಕನನ್ನು ನಾವು ಸ್ಮರಿಸದೆ ಹೋದರೆ ಅಥವಾ ಅಕ್ಕನನ್ನು ನಿರಂತರವಾಗಿ ನಮ್ಮ ಜೊತೆ ನಡೆಸ್ಕೊಳ್ದೆ ಹೋದರೆ ನಾವು ಒಂದು ಅರ್ಥದಲ್ಲಿ ಕುಸಿತವನ್ನು ನಿಜಕ್ಕೂ ಕಾಣ್ತೀವೇನೋ ಅಂತ ಅನಿಸುತ್ತೆ. ಸಿಮೋನ್ ದ ಬಾವ ಹೇಳಿರೋ ಮಾತನ್ನು ಹೇಳಿದ್ರೆ, ಮೂಲತಃ ಹೆಣ್ಣನ್ನು ದುರ್ಬಲಳು ಅಂತಲೇ ಗುರುತಿಸ್ಕೊಂಡು ಬಂದಿರೋ ಅಂಥ ಕಾಲಮಾನಗಳಲ್ಲಿ ಇವತ್ತಿನ ಕಾಲಕ್ಕೆ ನಾವು ಅಕ್ಕನನ್ನು ಅದಕ್ಕೆ ಪೂರಕವಾಗಿ ಇಟ್ಕೊಂಡೇ ಮಾತಾಡಬೇಕಾಗುತ್ತೆ. ಅಕ್ಕನ ಒಂದು ಸಾಲು ನನಗೆ ಮಹಿಳಾ ಸಮಾನತೆ ಮತ್ತು ಸಮಸ್ಯೆಯನ್ನು ಕುರಿತು ಹೇಳಬೇಕಾದ್ರೆ ಹೆಚ್ಚು ನೆನಪಿಗೆ ಬರುವಂಥದ್ದು, ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿತ್ತು ಅಂತ ಹೇಳುವ ಮೂಲಕ, ಅಂದರೆ ಅಕ್ಕನಿಗೆ ಎದುರಾಗಿದ್ದಂಥ ಸವಾಲುಗಳು, ಅಕ್ಕನ ಬದುಕಿನಲ್ಲಿ ಬಂದಂಥ ತಿರುವುಗಳು, ಮತ್ತು ಅವತ್ತಿನ ಸಾಂಪ್ರದಾಯಿಕವಾದ ತೀರ ಭಿನ್ನವಾದ ಕ್ರೌರ್ಯಗಳನ್ನೇ ಮತ್ತೆ ಮತ್ತೆ ಹುಟ್ಟು ಆಗ್ತಾ ಇದ್ದಂಥ ಸಮಾಜದ ಒಳಗಡೆ ಈ ಅನುಭವ ಮಂಟಪದಂಥ ಒಂದು ಕೇಂದ್ರ ಹೇಗೆ ಈ ಸಮಾನತೆಗೆ ಒದಗಿಸಿಕೊಟ್ಟಂಥ ಅವಕಾಶಗಳಿದೆಯಲ್ಲ, ಅವಕಾಶಗಳು ಅಂತ ನಾವು ಅಂದ್ಕೊಳ್ತಾ ಹೋದರೆ ಅದಕ್ಕೆ ಇನ್ನೊಂದು ಅರ್ಥ ಬಂದ್ಬಿಡುತ್ತೆ. ಯಾರು ಯಾಕೆ ಮಹಿಳೆಗೆ ಅವಕಾಶ ಕೊಡಬೇಕು? ಮಹಿಳೆ ಮತ್ತು ಪುರುಷ ಅಂತ ಹೇಳಬೇಕಾದ್ರೆ ಬೆಲ್ಲು ಮುಗಿಸಿ ಹೇಳೋ ಮಾತನ್ನು ನಾವು ಯಾವಾಗಲೂ ನೆನಪು ಮಾಡ್ಕೋಬೇಕು. ಅದು ಎಷ್ಟು ಚಂದದ ಮಾತು ಅಂತ ಅಂದರೆ, ಅವರು ಒಂದು ಕಡೆ ಹೇಳ್ತಾರೆ, ಸಿಮೋನ್ ದ ಬೋವ ಅವರ ಹೇಳಿಕೆ, ಒನ್ ಈಸ್ ನಾಟ್ ಬಾರ್ನ್ ಬಟ್ ರಾದರ್ ಬಿಕಮ್ಸ್ ಎ ವುಮೆನ್ ಅಂತ ಹೇಳಿ. ಹುಟ್ಟಿನಿಂದ ಹೆಣ್ಣು ದುರ್ಬಲಗಳಲ್ಲ, ಬಾಲ್ಯದಿಂದಲೇ ಅವಳನ್ನು ಗೊಂಬೆ ಆಟ ಆಡು, ಅಡುಗೆ ಕಲಿ, ಜೋರಾಗಿ ಮಾತಾಡಬೇಡ, ಹೀಗೆ ಸಮಾಜ ಈ ಜೆಂಡರ್ ಸೋಷಿಯಲೈಸೇಷನ್ ಅನ್ನೋದನ್ನ ಹೇಗೆ ಸಮಾನತೆಗೆ ವಿರುದ್ಧ ದಿಕ್ಕಿನಲ್ಲಿ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಯೋಚಿಸಬೇಕಾಗಿರುವಂಥದ್ದು. ಅಂದರೆ ಇವತ್ತಿನ ಸಮಕಾಲೀನ ಸಂದರ್ಭದ ನೆಲೆಗಳನ್ನು ಇಟ್ಕೊಂಡು ಯೋಚನೆ ಮಾಡೋದಾದರೆ, ನನಗೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರು ದಾರ್ಶನಿಕರ ನೆಲೆಯಲ್ಲಿ ಇಟ್ಕೊಂಡು ಮಾತಾಡೋವಂಥವ್ರೆ ಹೇಳ್ತಾ ಇದ್ರು, ಇಡೀ ಭಾರತವನ್ನು 2 ಕಥೆಗಳು ಆಳ್ತಾ ಇದೆ. ಇಡೀ ಭಾರತ ಇವತ್ತು 2 ಕಥೆಗಳ ಇಕ್ಕಟ್ಟಿನಲ್ಲಿ ಉಸಿರು ಕಟ್ತಾ ಇದೆ ಅಂತ. ಆ 2 ಕಥೆಗಳು ಯಾವುದು ಅಂತ ಅಂದರೆ, ನಮಗೀಗಾಗಲೇ ಅಧಿಕೃತವಾಗಿ ನಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ ಅದು. ರಾಮಾಯಣ ಮತ್ತು ಮಹಾಭಾರತದ 2 ಕಥೆಗಳನ್ನು ಇಟ್ಕೊಂಡು ಹೇಗೆ ದೇಶವನ್ನು ನಿಯಂತ್ರಿಸಲಾಗ್ತಾ ಇದೆ, ಮತ್ತು ಸಂವಿಧಾನ ವಿರೋಧಿ ನಿಲುವುಗಳು, ಎಲ್ಲ ಲಿಂಗ ಸಮಾನತೆಯ ಆಶಯಗಳನ್ನು ಮೀರಿ ಯೋಚಿಸಿ
ಈ ಸಾಮಾಜಿಕವಾದ ಒಂದು ಹೊಸತನವನ್ನು, ಹೊಸ ಮುನ್ನೋಟವನ್ನು ಕೊಟ್ಟಂತಹ ಸಂವಿಧಾನಕ್ಕೆ ಎಷ್ಟರ ಮಟ್ಟಿಗೆ ಈ ಎರಡು ಕಥೆಗಳು ತೀರಾ ಉಸಿರು ಕಟ್ಟಿಸ್ತಾ ಇದೆ ಅನ್ನೋದನ್ನ ನಾವು ಈಗಾಗಲೇ ಎಲ್ಲರೂ ನೋಡ್ತಾ ಇದ್ದೀವಿ. ಅದು ನಿಜವಾಗ್ಲೂ ತುಂಬ ಕಾಣಿಸ್ತು ಕೂಡ. ಎರಡು ಕಥೆಗಳು ಹೇಗೆ ಇಡೀ ದೇಶವನ್ನು ನಿಯಂತ್ರಿಸ್ತಾ ಇದೆ ಅಂತ ಅನ್ನೋದು. ಹಾಗೆ ಒಂದು ಮಹಿಳೆಯನ್ನ ಅದರ್ ಅಂತ ನೋಡುವಂಥದ್ದು, ಪುರುಷನನ್ನ ಆಬ್ಜೆಕ್ಟ್ ಅಂತ ನೋಡುವಂಥದ್ದು, ಅವನು ನಿಯಮ ಆಗಿ ಮಾನದಂಡವಾಗಿ ನೋಡುವಂಥದ್ದನ್ನು ಇಟ್ಕೊಂಡು ಮಹಿಳೆಯ ಸಮಾನತೆಯನ್ನು ಯೋಚನೆ ಮಾಡಬೇಕಾಗಿರುವಂಥದ್ದನ್ನು ಬೆಲ್ ಹುಕ್ಸು, ಸಿಮೋನ್ ದ ಬೋವಾ, ಗಾಯತ್ರಿ ಈ ಥರದವರೆಲ್ಲ ತುಂಬ ಬೇರೆ ಬೇರೆ ಸೂಕ್ಷ್ಮಗಳನ್ನು ಇಟ್ಕೊಂಡು ಮಾತಾಡ್ತಾ ಬಂದಿರುವಂಥದ್ದನ್ನು ಈಗಾಗಲೇ ನಾವು ಗಮನಿಸಿದ್ದೀವಿ. ಜೊತೆಗೆ ಈ ಸಮಾನತೆ, ಮಹಿಳೆಯರು ಮತ್ತು ಸಮಾನತೆಯ ಸಮಸ್ಯೆಯನ್ನು ತುಂಬ ವಿಭಿನ್ನವಾದ ನೆಲೆಗಟ್ಟುಗಳಲ್ಲಿ ನೋಡಬೇಕು ಅಂತ ಅನ್ನೋದಾದರೆ ನಾವು ಮೂಲಭೂತವಾಗಿ ಶಿಕ್ಷಣಕ್ಕೆ ದಾರಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯನ್ನು ಈಗಾಗಲೇ ರೇಖಾ ಮೇಡಮ್ ಅವರು ನೆನಪು ಮಾಡಿಕೊಂಡ್ರು. ವಾಣಿ ಸತೀಶ್ ಅವರು ಈ ಅಂತರ್ಜಾಲದ ಹಿನ್ನೆಲೆಗಳನ್ನು ಇಟ್ಕೊಂಡು ಇದೆಲ್ಲ ಸಮಾನತೆಯ ಬೇರೆ ಬೇರೆ ಮುಖಗಳೇ ಆಗಿದೆ. ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಜಾಲತಾಣಗಳು, ಸಂವಿಧಾನ, ಸಂವಿಧಾನದ ಅಡಿಯಲ್ಲೇ ನಾವು ಎಲ್ಲ ಬದಲಾವಣೆಗಳನ್ನು ಗಮನಿಸ್ತಾ ನಾವು ಹೇಗೆ ಬದುಕನ್ನು ಬೇರೆ ಬೇರೆ ಹಂತಗಳಲ್ಲಿ ಇನ್ನೂ ಸೂಕ್ಷ್ಮವಾಗಿ ಕಟ್ಟೋದಕ್ಕೆ ಸಾಧ್ಯ ಇದೆ ಸಮಾನತೆಯ ಆಶಯಗಳನ್ನು ಇಟ್ಕೊಂಡು. ಹಾಗಾಗಿ ನಾವು ನಮ್ಮ ಬದುಕಿನ ನೆಲದ ಎಲ್ಲ ಬಿಕ್ಕಟ್ಟುಗಳನ್ನು ದಾಟಿ, ಸವಾಲುಗಳು ಅಂತ ಯಾವುದೂ ಇಲ್ಲ. ನಮಗೆ ಸಂಧ್ಯಾರಾಣಿಯವರು ಒಂದು ಕಡೆ ಹೇಳ್ತಾರೆ, ಇಲ್ಲಿ ಪ್ರತಿ ಜೀವಕ್ಕೂ ಬಿಡುಗಡೆಯ ಆಸೆ ಇದೆ, ಆದರೆ ಬಿಡುಗಡೆಯ ಹೆದರಿಕೆ ಸಹ ಇದೆ ಅಂತ ಹೇಳ್ಬಿಟ್ಟು. ಇದು ಸಮಾನತೆ ಅಂತ ಬಂದಾಗ ಬಿಡುಗಡೆ ಕೂಡ ಸಮಾನತೆಗೆ ಬುನಾದಿ ಆಗಬಲ್ಲ. ಆದರೆ ಆ ಬಿಡುಗಡೆ ಅನ್ನೋದನ್ನ ಹೆದರಿಕೆಯಾಗಿ ಹೇಗೆ ಸಮಾಜ ಮರುಸೃಷ್ಟಿಸ್ತಾ ಇದೆ ಅಂತ ಅದನ್ನು ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಜೀವಕ್ಕೆ ಬಿಡುಗಡೆಯ ಆಸೆ ಇದೆ, ಆದರೆ ಬಿಡುಗಡೆಯ ಹೆದರಿಕೆ ಕೂಡ ಅಂತ ಹೇಳಿ. ಆಮೇಲೆ ಬಂಧನ ಮತ್ತೆ ರಕ್ಷಣೆಯ ಹೆಸರಿನ ಜೊತೆಯಲ್ಲಿಯೇ ಇದು ಸಣ್ಣಗೆ ಉಸಿರು ಕಟ್ಟಿಸ್ತಾ ಇರೋವಂಥದ್ದನ್ನು ಕೂಡ ನಾವೆಲ್ಲ ಈಗಾಗಲೇ ಅನುಭವಿಸ್ತಾ ಬಂದಿದ್ದೀವಿ. ಎಷ್ಟರ ಮಟ್ಟಿಗೆ ಅಂತ ಅಂದರೆ, ನಾನು ಗೋಪಿನಾಥಂ ಅಂತ ಒಂದು ಕಾಡು, ಅದು ಚಾಮರಾಜನಗರದ ಸಮೀಪ ಬರುವಂಥ ಒಂದು ಕಾಡು, ನನ್ನ ಅನುಭೂತಿಗೆ ಬಂದಿರ್ತಕ್ಕಂಥದ್ದನ್ನೇ ಕೆಲವನ್ನ ಹೇಳಬೇಕಾಗಿದೆ. ಇಲ್ಲಿ ಈ ಸಮಾನತೆಯ ಆಶಯ ಮಾತಾಡಬೇಕಾದ್ರೆ ನಾವು ಯಾಕೆ ಇಂಥ ಕಡೆ ಸುಮ್ಮನೆ ಹೋಗ್ತೀವಿ, ನೋಡ್ಕೊಂಡು ಬರ್ತೀವಿ, ಮತ್ತೆ ಯಾಕೆ ನಾವು ಅಂತಃಕರಣದ ಕಡೆಗೆ ಹೋಗ್ತೀವಿ, ಭಾವನಾತ್ಮಕವಾದ ಒಂದು ಹೆಗಲು ಬೇಕು ಅನ್ನೋ ಕಡೆಗೇ ಯೋಚನೆ ಮಾಡ್ತೀವಿ. ಯಾಕೆ ಅದು ಅವರು ಹೇಳ್ತಾರೆ, ಒಂಟಿ ಬದುಕನ್ನು ನಾವು ಯಾಕೆ ಸವಾಲಾಗಿನೇ ನೋಡಬೇಕು, ಅದು ಒಂದು ಜೀವನ ಶೈಲಿಯಾಗಿ ಯಾಕೆ ಅಂಗೀಕೃತಗೊಳ್ಳಬಾರ್ದು ಅಂತ ಹೇಳಿ. ಒಂದು ಜೀವನ ಶೈಲಿಯಾಗಿ ಅಂಗೀಕೃತಗೊಂಡಾಗ ಇದು ಪುರುಷ ಮತ್ತು ಮಹಿಳೆ ಅನ್ನೋ ಎಲ್ಲ ಕಟ್ಟುಪಾಡುಗಳನ್ನು ದಾಟಿ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಅಂದರೆ ಅದನ್ನು ನಾವು ಮತ್ತೆ ಯೋಚನೆ ಮಾಡಬೇಕು. ಒಂಟಿ ಬದುಕನ್ನು ಸವಾಲಾಗಿ ಕಾಣೋದಕ್ಕಿಂತ ಹೆಚ್ಚಾಗಿ ಅದನ್ನು ಒಂದು ಜೀವನ ಶೈಲಿಯಾಗಿ ಅಂಗೀಕೃತಗೊಳಿಸ್ಕೊಳ್ಬೇಕು ಅನ್ನೋದು ಕೂಡ ತುಂಬ ಮುಖ್ಯ. ಆಮೇಲೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಹಣೆ ಬರಹ, ವಿಧಿ, ಈ ಸಮಾನತೆ ವಿಚಾರ ಬಂದಾಗ ಇದೊಂದು ಹಣೆ ಬರಹ, ಇದೊಂದು ವಿಧಿ, ಇದು ನನ್ನ ಪಾಲಿಗೆ ಬಂದದ್ದು, ಹೀಗೆ ನೋಡಿ ಈ ಥರದ ಹಿಪೋಕ್ರೆಸಿಯನ್ನು, ಇದು ಕೂಟಾಟಿಕೆ ಒಂದು ಮಾರ್ಗ ಕೂಡ ಆಗಿ ಮಹಿಳೆಯರ ಮುಂದೆ ಬಂದು ಬೀಳ್ತಾ ಇದೆ. ಅಂದರೆ ನೀನು ಈ ಗೋಡೆಯನ್ನು ಹೇಗೆ ದಾಟ್ತೀಯಾ, ನೀನು ಹೇಗೆ ಸಮಾನತೆಯ ಕಡೆಗೆ ನಡೀತೀಯಾ ಅನ್ನೋದನ್ನ ಕೂಡ ಇಲ್ಲಿ ಹುಟ್ಟು ಹಾಕಲಾಗ್ತಾ ಇದೆ. ಯಾಕೆ ಕುಮಾರವ್ಯಾಸನಂತವ್ರನ್ನ ನಾವು ಹೇಳೋದೇ ಇಲ್ಲ. ಕುಮಾರವ್ಯಾಸ ಮೊದಲು ಮಹಿಳೆಗೆ ಧ್ವನಿ ಕೊಟ್ಟವನು ಅಂತ ಈಗಾಗಲೇ ನಾವು ನೋಡ್ಕೊಂಡು ಬಂದಿದ್ದೀವಿ. ಕುಮಾರವ್ಯಾಸ ಭಾರತವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ಒಂದು ಕಡೆ ಅಂತ ಹೇಳ್ತಾನೆ, ದ್ರೌಪದಿಯ ಬಾಯಿಲೇ ಬರುತ್ತೆ, ಮೊಟ್ಟ ಮೊದಲು ಮಹಿಳೆಗೆ ಧ್ವನಿ ಕೊಟ್ಟವನು ಕುಮಾರವ್ಯಾಸ ಅಂತ ಆ ಕಾಲಘಟ್ಟದಲ್ಲಿ ಕೆಲವರು ಚಿಂತಕರು ಮಾತಾಡಿದ್ದ. ನಾನು MM ಕಲಬುರ್ಗಿ ಸರ್ ಇದನ್ನು ನನಗೆ ಹೇಳಿದರು. ಕಲಬುರ್ಗಿ ಸರ್ ಜೊತೆ ಇಸ್ಕಾನ್ ಟೆಂಪಲಲ್ಲಿ ಒಂದು ಸಂವಾದದ ಕಾರ್ಯಕ್ರಮಕ್ಕೆ ಹೋದಾಗ ಇವತ್ತು ನಾನು ಅವ್ರನ್ನ ನೆನಪು ಮಾಡ್ಕೊಳ್ಳೇಬೇಕು. ವಚನ ಸಾಹಿತ್ಯದ ಬಗ್ಗೆ ಮತ್ತು ಮಹಿಳಾ ಸಾಹಿತ್ಯದ ಬೇರೆ ಬೇರೆ ಹಿನ್ನೆಲೆಗಳನ್ನು ಇಟ್ಕೊಂಡು ನಾವು ಹೇಗೆ ಮಹಿಳಾ ಸಾಹಿತ್ಯವನ್ನು ವಚನಕಾರರ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದನ್ನು ಕೂಡ ಕಲಬುರ್ಗಿ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಕೂಡ ಅವತ್ತು. ಇವತ್ತು ಅವ್ರನ್ನ ನೆನಪು ಮಾಡ್ಕೊಳ್ಳೋದು ತುಂಬ ನನಗಂತೂ ತುಂಬ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಕಾಲಕ್ಕೆ. ಆ ಥರದವ್ರನ್ನ ನೆನಪು, ಬೆಲ್ ಹುಕ್ಸನ್ನು, ಅಕ್ಕಮಹಾದೇವಿಯನ್ನು, ಸಾವಿತ್ರಿಬಾಯಿ ಫುಲೆಯನ್ನು ಹೇಗೆ ನೆನಪು ಮಾಡ್ಕೊಳ್ತೀವೋ ಹಾಗೆ ಮಹಿಳಾ ಚಿಂತಕರಾಗಿರುವಂತಹ ಈ ಲಿಂಗ ಸಮಾನತೆಯ ಮಾತುಗಳನ್ನು ಮೀರಿ ಸಾಮಾಜಿಕವಾದ ಸಮಾನತೆಯ ಹಿನ್ನೆಲೆಯನ್ನೂ ದಾಟಿ
ಇನ್ನೂ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ಪುರುಷರನ್ನು ಕುರಿತು ಕೂಡ ನಾವೆಲ್ಲ ಇವತ್ತು ಯೋಚನೆ ಮಾಡಬೇಕಾಗಿರುವಂಥ ಅಗತ್ಯ ಇದೆ. ಇದು ಅನಿವಾರ್ಯ ಅಲ್ಲ, ಅಗತ್ಯ ಕೂಡ ಇದೆ. ನಾನು ಆ ಗೋಪಿನಾಥಮ್ಮ ಹೋದಾಗ ನನಗೆ ಅಲ್ಲಿ ಒಬ್ಬಳು ಚಹಾ ಕಾಯಿಸುವ ಹೆಣ್ಣುಮಗಳು, ಆ ತಾಯಿ ಅವರು 60 ವರ್ಷ ದಾಟಿದಂಥ ಒಬ್ಬಳು ತಾಯಿ, 2 ಬೀದಿಗಳು ಅಂದರೆ ಎದುರ ಬದರ ಮನೆಗಳಿರ್ತಕ್ಕಂಥ 2 ಬೀದಿಗಳಲ್ಲಿ ಅರೆಬಾಗಿಲು ಇಡೀ ಒಂಥರ ದೀರ್ಘ ಮೌನ. ಬೆಳಗಿನಿಂದ ಸಂಜೆ ತನಕ ಇಡೀ ಬೀದಿನಲ್ಲಿ ಓಡಾಡಿದ್ರೆ ಒಂದು ಶಬ್ದ ಇಲ್ಲ, ಒಬ್ಳು ತಾಯಿ ಕೂಡ ಅಲ್ಲಿ ಕಾಣಿಸಲ್ಲ. ಬಾಗಿಲು ಯಾರೂ ಇಲ್ವಾ ಅಂತ ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಹೋಗಿ ಅಂದರೆ ತೀರಾ ಹೀನಾಯ ಸ್ಥಿತಿನಲ್ಲಿ ಮಲಗಿದ್ದಂತಹ ಅನೇಕ ಮನೆಗಳಲ್ಲಿ ಪುರುಷರು, ಅಂದರೆ ಈಗಾಗಲೇ ಶರಾಬಿನ ನಶೆಯಲ್ಲಿ ಇದ್ದಂಥ ಪುರುಷರು ಕಾಣಿಸಿದ್ರು. ಆಮೇಲೆ ನಾವಲ್ಲಿ ಚಹಾ ಕಾಯಿಸ್ತಿದ್ದಂಥ ಒಬ್ಳು ತಾಯಿ ಹತ್ರ ಹೋಗ್ಬಿಟ್ಟು, ಏನಿದು ಇಲ್ಲಿ ಯಾರು ಹೆಣ್ಮಕ್ಳು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇದೇ ದಾರಿಯಲ್ಲಿ ಇದು ಕಾಡು, ಗೋಪಿನಾಥಂ ಕಾಡು, ಈ ಕಾಡಿನಲ್ಲಿ ದಾರಿನಲ್ಲಿ ನೀವು ಮುಂದೆ ಹೋದ್ರೆ ಹೆಣ್ಮಕ್ಳು ನಿಮಗೆ ಸಿಗ್ತಾರೆ, ಹೋಗ್ರಿ. ಅವ್ರು ಬೇರೆ ಏನೂ ಹೇಳಿಲ್ಲ. ನಾವು ಅಲ್ಲಿ ನೇಚರ್ ವಾಕ್ ಅಂತ ಹೇಳಿ ಆ ಮಾರ್ಗವಾಗಿ ಹೋದ್ರೆ ಎಷ್ಟು ದೂರ 5-6 ಜನ ಪುರುಷರು ಹೊರಕಾಗದೆ ಇರುವಂಥ ದೊಡ್ಡ ದೊಡ್ಡ ಸೌದೆಯ ಒಣಗಿದ ತುಂಡುಗಳನ್ನು ಹೊತ್ಕೊಂಡು ತುಂಬ ದೃಢವಾಗಿ ಬದುಕನ್ನು ಧ್ಯಾನಿಸಿ ಬರ್ತಾ ಇದ್ದಂಥ ಹೆಣ್ಮಕ್ಳು ಕಾಣಿಸಿದ್ರು. ನಾವು ಅವ್ರನ್ನ ಮಾತಾಡ್ಸಿದ್ರೆ ಅವರು, ನೀವು ಕುಟುಂಬದ ಬಗ್ಗೆ ಕೇಳಿದ್ರೆ ನಮಗೇನು ಅಂದರೆ ನಾವು ಬೇರೆ ಬೇರೆ ಥರದಲ್ಲಿ ಯೋಚನೆ ಮಾಡ್ತೀವಿ. ಕುಟುಂಬದ ನಿರ್ವಹಣೆ ಹೇಗೆ, ನೀವು ಮಕ್ಕಳನ್ನ ಮನೆನ ಎಲ್ಲ ಬಿಟ್ಟು ಅರೆಬಾಗಿಲು ಮುಚ್ಚಿದ ಮನೆಗಳನ್ನು ಬಿಟ್ಟು ಹೀಗೆ ಕಾಡಿಗೆ ಬಂದರೆ ನಿಮಗೆ ಬೇರೆ ಬೇರೆ ಥರದ ಒತ್ತಡಗಳಿಲ್ವಾ ಅಂತ ಕೇಳಿದ್ರೆ, ನೀವು ನಗರದ ಮಂದಿಗೆ ನಿಮಗೆ ಅಸಹಾಯಕತೆ ಕಾಡಿಸ್ಬೋದು ಅನ್ನೋ ಅವ್ರ ಭಾಷೆನಲ್ಲಿ ಹೇಳಿದ್ರು ಅದನ್ನು. ನೀವು ಅಸಹಾಯಕತೆಯ ನಡುವೆ ಇರ್ತೀರಾ, ಆದರೆ ನಮಗೆ ಬದುಕು ದೃಢತೆಯನ್ನು ಕಲಿಸ್ಕೊಟ್ಟಿದೆ. ಎಲ್ಲ ಪುರುಷರ ಹೊರತಾಗಿ, ಪುರುಷನ ಹೆಗಲು ಪುರುಷನ ನೆರಳಬೇಕು ಅನ್ನೋದ್ರ ಹೊರತಾಗಿ ನಾನು ನನ್ನ ಬದುಕನ್ನು ನನಗೆ ಬೇಕಾದಂತೆ ದುಡಿದು ಕಟ್ಟಬಲ್ಲೆ ಅನ್ನೋ ವಿಶ್ವಾಸವನ್ನು ನನಗೆ ಒದಗಿಸಿದೆ. ನೀವು ಯಾಕೆ ಒಬ್ಬ ಅಮಲಿನಲ್ಲಿರ್ತಕ್ಕಂಥ ಗಂಡನನ್ನು ನನ್ನ ಜೊತೆ ಸಮೀಕರಿಸಿ ಮಾತಾಡ್ತೀರಾ ಅನ್ನೋದ್ರ ಅವ್ರ ಪ್ರಶ್ನೆ ಇತ್ತು. ಅಷ್ಟರ ಮಟ್ಟಿಗಿದ್ದಾಗ ನಾವು ಅಧ್ಯಯನದ ವಿಷಯವಾಗಿ ನೋಡ್ತೀವಿ, ಅವ್ರು ಬದುಕಾಗಿ ನೋಡ್ತೀವಿ. ಇದೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ದುಡಿಯುವ ಮಹಿಳೆಯರು ಈ ಸಮಾನತೆಯ ಆಚೆಗೆ, ನಾವು ಬರೀ ಸಮಾನತೆ ಅನ್ನೋದನ್ನ ಸಮಸ್ಯೆಯಾಗಿ ನೋಡ್ತಾ ಇರೋ ಹೊತ್ತಿಗೆ ಸಮಾನತೆಯ ಆಚೆಗೆ ದುಡಿಯುವ ಮಹಿಳೆಯರಿದಾರಲ್ಲ, ನಿರಂತರವಾಗಿ ದುಡಿಯುವ ಮಹಿಳೆಯರು ಯಾವ ಪುರುಷನ ಹೆಗಲಿಗೂ ಯಾವ ಪುರುಷನ ನೆರಳಿಗೂ ಕಾಯದೆ ತಮ್ಮಷ್ಟಕ್ಕೆ ತಾವು ದೃಢವಾಗಿ ಬದುಕನ್ನು ಕಟ್ಟಿ ಆ ಸಮಾನತೆ ಅನ್ನೋ ಪ್ರಜ್ಞೆನೂ ದಾಟಿ ಅವರು ಬದುಕನ್ನಷ್ಟೇ ಮುಖ್ಯವಾಗಿ ನೋಡ್ತಾ ಹೋಗ್ತಾರೆ. ಅವರೊಬ್ಬರು ರೈತರ ಹೆಂಡತಿನ ತೋರಿಸಿ ಹೇಳಿದ್ರು, ನೋಡಿ ಗಂಡ ಸತ್ತೋದ, 3 ವರ್ಷ ಆಯಿತು ಆತ್ಮಹತ್ಯೆ ಮಾಡ್ಕೊಂಡ ಸಾಲದ ಹೆದರ್ಕೊಂಡು. ಆ ತಾಯಿ 21 ವರ್ಷದವಳು, ಅವಾಗ 3 ಮಕ್ಕಳಿತ್ತು. ಅಷ್ಟೂ ಮಕ್ಕಳನ್ನ ಅವಳು ಸತ್ತೋಗ್ಬಿಟ್ಟಿದ್ರೆ ಆ ಮಕ್ಕಳು ಏನಾಗಬೇಕಾಗಿತ್ತು? ಅವಳಿಗೆ ಗಂಡ ಮುಖ್ಯ ಅಂತ ಅನ್ನಿಸ್ಲೇ ಇಲ್ಲ. ಅವನು ಸತ್ತ, ಕೂಲಿ ನಾಲಿ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾ ಇದ್ದಾಳೆ. ಯಾಕೆ ನೀವು ನಗರದ ಜನ ಬಂದು ಈ ಥರ ಪ್ರಶ್ನೆ ಮಾಡ್ತೀರಾ ಅನ್ನೋದ್ರಲ್ಲೇ ಅವ್ರು ಎಷ್ಟು ದಿಟ್ಟವಾಗಿ ನಮ್ಮನ್ನು ಪ್ರಶ್ನೆ ಮಾಡಿದ್ರು ಅಂದರೆ ನನಗೆ ಪ್ರತಿ ಕ್ಷಣ ಇವತ್ತಿಗೂ ಆ ಮಾತು ನನಗೆ ಕಾಣಿಸುತ್ತೆ. ನಾವು ಅಸಹಾಯಕರಾಗ್ತಾ ಇದ್ದೀವಿ. ನಾವು ಬೇರೆ ಬೇರೆ ಇದನ್ನು ಅಧ್ಯಯನ ಮಾಡ್ತಾ 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 ಮತ್ತೆ ನಾವೇನೋ ಅಸಹಾಯಕತೆಗೆ ಹೋಗ್ಬಿಡ್ತೀವ ಅನ್ನೋದು ನನಗೆ ಯಾವಾಗಲೂ ಕಾಣಿಸುತ್ತೆ. ಹಾಗಾಗಿ ನಾವು ಈ ಥರದ ಸಾಮಾನ್ಯ ಮಹಿಳೆಯರನ್ನು, ನಾವು ಅಧ್ಯಯನಕಾರರನ್ನು ಹೊರತುಪಡಿಸಿ, ಮಹಿಳಾ ಚಿಂತಕರನ್ನು ಹೊರತುಪಡಿಸಿ, ಸಾಮಾನ್ಯ ದುಡಿಯುವ ಮಹಿಳೆ ಎಲ್ಲೆಲ್ಲಿದ್ದಾಳೆ ಅಲ್ಲಿ ಹೇಗೆ ಸಮಾನತೆ ಅನ್ನೋದು ದಿವ್ಯಗೊಳ್ತಾ ಇದೆ. ಅದನ್ನು ಹೇಗೆ ನಾವು ಗ್ರಹಿಸಬೇಕು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಅವರು ಹೇಳ್ತಾ ಹೋದರು. ಅದಕ್ಕೆ ನಾವು ಯಾವಾಗಲೂ ಈ ಸಮಾನತೆಯನ್ನು ನಮಗೆ ಬೆಲ್ ಹುಕ್ಸ್ ಹೇಳಿದ ಮಾತಿನಲ್ಲಿ ಹೇಳೋದಾದರೆ, ಅದು ಡಾಕ್ಟ್ರ್ ಅಂದರೆ ಗಂಡು, ಮಹಿಳಾ ಡಾಕ್ಟ್ರ್ ಅಂದರೆ ಹೆಣ್ಣು ಅಂತ ಹೇಳ್ತಿರಲ್ಲ, ಆ ಥರದ ಮಾತುಗಳನ್ನ ನೀವು ಬಿಡಿ ಅಂತ, ಇಂಥ 1000 ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಈ ಥರದ ಮಾತುಗಳನ್ನ ಬಿಡಿ ಅಂತ. ಹಾಗೆ ನಮ್ಮಲ್ಲಿ ಈ ಥರ ಸಾಮಾನ್ಯ ಮಹಿಳೆಯರು, ಗೌರಬಾಯಿ ಅಂತ ಒಬ್ಬಳು ಹೆಣ್ಣುಮಗಳನ್ನ ನೆನಪು ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗೌರಬಾಯಿ ಉತ್ತರಾಖಂಡದ ಹೆಣ್ಣುಮಗಳು. 40-50 ಕಿಲೋಮೀಟರ್ ದೂರಕ್ಕೆ ಕುಡಿಯೋ ನೀರಿಗಾಗಿ ಹೋಗ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಅನಕ್ಷರಸ್ಥ ಹೆಣ್ಣುಮಗಳು ಇಡೀ ತನ್ನ ಪರಿಧಿಯ ಒಳಗಡೆ ಅಲ್ಲಿರ್ತಕ್ಕಂಥ ಎಲ್ಲ ಅನಕ್ಷರಸ್ಥ ಹೆಣ್ಣು ಮಕ್ಕಳನ್ನೂ ಜೊತೆಗೆ ಇಟ್ಕೊಂಡಂತೆ ನಾಗೇಶ್ ಹೆಗಡೆ ಸರ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಇಟ್ಕೊಂಡಂತೆ ಇಡೀ ಉತ್ತರಾಖಂಡದ ಒಂದು ಭಾಗವನ್ನ ಸಮಗ್ರ ಅರಣ್ಯ, ದಟ್ಟ ಅರಣ್ಯವನ್ನಾಗಿ ಅದನ್ನ ರೂಪಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಅಶಕ್ತ ಮಹಿಳೆಯರನ್ನ ತನ್ನ ಜೊತೆ ಸೇರಿಸಿಕೊಂಡು ಬೀದಿಗಳಲ್ಲಿ ಹಾಡುಗಳನ್ನು ಕಟ್ಟಿ ಹಾಡ್ತಾ ಯಾವ ಪುರುಷನಿಗೂ ಯಾವ ಸಮಾನತೆಗೂ
ಯಾವ ಲಿಂಗಾಧಾರಿತ ಚಲನಾತ್ಮಕ ನಿಯಮಗಳಿಗೂ ಕಾಯದೆ ತನ್ನಷ್ಟಕ್ಕೆ ತಾನು ಅಷ್ಟು ದೊಡ್ಡ ಸ್ಥಿತಿಯನ್ನು ತಲುಪುದ್ರಲ್ಲ ಅಂಥ ಮಹಿಳೆಯರು ಲಕ್ಷಾಂತರ ಮಹಿಳೆಯರಿದ್ದಾರೆ. ಅದಕ್ಕಾಗಿಯೇ ನಾವೆಲ್ಲ ಸಮಾನತೆ ಅಂತ ಅನ್ನೋದನ್ನ ಈ ಥರ ಸಾಮಾನ್ಯ ಮಹಿಳೆಯ ದೃಷ್ಟಿಕೋನವನ್ನು ಇಟ್ಕೊಂಡೇ ಸಮಾನತೆ ಮತ್ತು ಲಿಂಗ ಪರಿಕಲ್ಪನೆಗಳನ್ನು ನೋಡಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶಕ್ಕಾಗಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಸಹೃದಯರಿಗೂ ಸಹ ನಮಸ್ಕಾರ. ಮಹಿಳಾ ಸಮಾನತೆ ಅಂತ ಮಾತು ಬಂದಾಗ ಮಹಿಳಾ ಸಮಾನತೆ ಅಥವಾ ಸ್ತ್ರೀವಾದ ಅಂತ ನಾವೇನು ಮಾತಾಡ್ತೀವಿ, ಇಲ್ಲಿ ನಾವ್ಯಾರು ಪುರುಷ ವಿರೋಧಿಗಳಲ್ಲ. ನಾವಿಲ್ಲಿ ಕೇಳ್ತಾ ಇರೋದು ಒಂದೇ, ನಮ್ಮ ಸಮಾನತೆ, ನಮ್ಮ ಹಕ್ಕುಗಳನ್ನು ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಅಷ್ಟೇ. ಅದಕ್ಕೋಸ್ಕರ ನಮ್ಮ ಹೋರಾಟ, ಅದಕ್ಕೋಸ್ಕರ ನಮ್ಮ ತತ್ವ, ಅದಕ್ಕೋಸ್ಕರ ನಮ್ಮ ಸಿದ್ಧಾಂತ. ಆ ನಿಟ್ಟಿನಲ್ಲಿ ಪುರುಷರನ್ನ ಉದಾಹರಣೆಯಾಗಿ ಹೋಲಿಕೆಗಳಾಗಿ ತೆಗೆದುಕೊಳ್ಳೋದು ಅನಿವಾರ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮೊದಲು ವಿಚಾರವನ್ನು ಮಂಡಿಸಿದಂತಹ ಮೇಡಮ್ ವಾಣಿ ಸತೀಶ್ ಅವರು ಅದ್ಭುತವಾಗಿ ಎಲ್ಲ ವಿಚಾರಗಳನ್ನು, ಸಾಮಾಜಿಕ ಮಾಧ್ಯಮಗಳನ್ನು ಯಾವ ರೀತಿ ಹೆಣ್ಣು ಬಳಸಿಕೊಂಡು ಅತ್ಯುತ್ತಮವಾದ ಒಂದು ಜೀವನ ಕಟ್ಟಿಕೊಳ್ಬಹುದು ಅನ್ನೋದನ್ನು ಒಂದು ಉದಾಹರಣೆಯೊಂದಿಗೆ ಸ್ಪಷ್ಟಪಡಿಸ್ತಾ ಬಂದರು. ಅದು ಅವಳ ಬರವಣಿಗೆ ಇರ್ಬೋದು, ಅವಳ ಅಭಿವ್ಯಕ್ತಿ ಇರ್ಬೋದು, ಅವಳ ಪ್ರತಿಭೆ ಇರ್ಬೋದು, ಅವಳ ಆರ್ಥಿಕತೆ ಇರ್ಬೋದು, ಹಾಗೆ ಅವಳ ಎಲ್ಲ ಸಂಕಷ್ಟಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ಅದನ್ನು ಗಟ್ಟಿಗೊಳಿಸಿಕೊಳ್ಳುವಲ್ಲಿ ಮಹಿಳೆ ಎಷ್ಟು ಅದನ್ನು ಸ್ಪಷ್ಟವಾಗಿ ಸಮರ್ಥವಾಗಿ ಬಳಸ್ಕೋಬಹುದು ಅನ್ನೋದನ್ನು ಉದಾಹರಣೆಯೊಂದಿಗೆ ಹೇಳ್ತಾ, ಜೊತೆಗೆ ಅದರ ಆಗ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ತೊಡಕುಗಳು ಸಾಮಾಜಿಕ ಜಾಲತಾಣಗಳು ಅದನ್ನು ಸಹ ಅವರು ಟಚ್ ಮಾಡಿದ್ದಾರೆ, ಸ್ಪರ್ಶ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ಭುತವಾಗಿ ವಿಷಯ ಮಂಡನೆ ಮಾಡಿದ್ದಾರೆ. ನಂತರದಲ್ಲಿ ಮಾತಾಡಿದಂತಹ ರೇಖಾ ಮೇಡಮ್ ಅವರು ನಿಜವಾಗ್ಲೂ ಹೆಣ್ಣಿನ ಶಿಕ್ಷಣದ ಬೆಳೆದು ಬಂದ ದಾರಿಗಳನ್ನೆಲ್ಲ ಇತಿಹಾಸವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ತೆರೆದಿಟ್ಟರು. ಜೊತೆಗೆ ಅವರು ಮುಖ್ಯವಾಗಿ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಕೊಂಡು ನಿಜವಾಗ್ಲೂ ಮಹಿಳಾ ಶಿಕ್ಷಣದ ಬಗ್ಗೆ ಪ್ರಥಮವಾಗಿ ಆಲೋಚನೆ ಮಾಡಿದ್ದು, ಸ್ಪಷ್ಟ ಆಲೋಚನೆ ಮಾಡಿದ್ದು ನಿಜವಾಗ್ಲೂ ಅನುಭವ ಮಂಟಪದ ಅಲ್ಲಮ ಬಸವಣ್ಣರ ನಂತರ ಮಹಿಳಾ ಶಿಕ್ಷಣದ ಬಗ್ಗೆ, ಮಹಿಳಾ ಸಮಾನತೆ ಬಗ್ಗೆ ಸ್ಪಷ್ಟ ಆಲೋಚನೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟವರು ಅಂದರೆ ಅಂಬೇಡ್ಕರ್ ಅವರು. ಮತ್ತು ಅದನ್ನು ಬರೀ ತೆರೆದಿಟ್ಟಿದ್ದು ಮಾತಾಡಿದ್ದು ಮಾತ್ರ ಅಲ್ಲ, ಅದನ್ನು ಕಾನೂನು ರೂಪದಲ್ಲಿ ತಂದು ಇವತ್ತಿಗೆ ಸಂವಿಧಾನದಲ್ಲಿ ನಮಗೆಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂಥ ಶ್ರೇಷ್ಠ ವ್ಯಕ್ತಿಯವರು. ಅವರನ್ನು ನಾವು ಯಾವತ್ತೂ ನೆನಪಿಸ್ಕೊಳ್ಳೇಬೇಕು. ಅದು ನಾವು ಪುರುಷ ಅಂತ ನಾವು ಮತ್ತೆ ಸ್ಪಷ್ಟಪಡಿಸ್ಬೇಕು. ಯಾಕೆ ನಾವು ಸಮಾನತೆ ಅಂತ ಬಂದಾಗ ನಾವು ಮಾತಾಡ್ತೀವಿ, ಇಲ್ಲಿ ಪುರುಷ ಅಥವಾ ಸ್ತ್ರೀ ಅನ್ನೋದು ಮೇಲು ಕೀಳಿನ ಸಣ್ಣತನದ ಮಾತುಗಳಲ್ಲ. ಇಲ್ಲಿ ಸಮಚಿತ್ತದ ಸಮತಟ್ಟಿನ ಯುಕ್ತ ಮುಕ್ತ ಆಲೋಚನೆಗಳ ಜೊತೆಗೆ ಸ್ತ್ರೀ ಬೆಳಿಬೇಕು. ಅದೇ ಸಮಾನತೆಯ ನಿಜವಾದ ಅರ್ಥ. ಆಗಲೇ ಸಮಾನತೆಗೆ ಒಂದು ಸ್ಪಷ್ಟ ಅರ್ಥ ಬರೋದು. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಯಾಕೆಂದ್ರೆ ಈ ಥರದ್ದನ್ನು ಹೇಳ್ಬೇಕು, ಕ್ಲೀಶೆ ಅಂತ ಅನ್ಸಿದ್ರು ಸಹ ಹೇಳ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದು ಯೋಚನೆ ಮಾಡೋರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ, ಸ್ತ್ರೀವಾದಿ ಸಮಾನತೆ, ಸ್ತ್ರೀ ಸಮಾನತೆ ಏನಪ್ಪ ಇದನ್ನೇ ಮಾತಾಡ್ತಾರೆ ಅಂತ ಅನ್ನಿಸ್ಬಾರ್ದು. ನಿಜವಾಗ್ಲೂ ಇಲ್ಲಿ ಯಾವುದು ವಿಶೇಷ ಇಲ್ಲ, ಯಾವುದು ಹೊಸದಿಲ್ಲ, ಅಥವಾ ಇದು ಕಾಲ ದೇಶಗಳನ್ನ ಮೀರಿತು ಅಂತಲೂ ನಂಗೆ ಅನ್ಸುತ್ತೆ. ಇದು ಯಾವುದೇ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ. ಎಲ್ಲ ಕಾಲ ದೇಶಗಳಲ್ಲೂ ಸ್ತ್ರೀಯ ಸಮಾನತೆಗೆ, ಅವಳ ಶಿಕ್ಷಣಕ್ಕೆ ನಿಜವಾಗ್ಲೂ ಸಿಗಬೇಕಾದ ಮಾನ್ಯತೆ ಸಿಕ್ಕೇ ಇಲ್ಲ. ಅದನ್ನೇ ರೇಖಾ ಮೇಡಮ್ ತುಂಬ ಚೆನ್ನಾಗಿ ತಮ್ಮ ವಿಚಾರಗಳಲ್ಲಿ ಮಂಡಿಸಿದ್ದಾರೆ. ಹಾಗೆ ಗೀತಾಲಕ್ಷ್ಮಿ ಮೇಡಮ್ ಅವರು ಸಹ ಅವರು ಒಂದು ವಿಚಾರ ನನಗೆ ತುಂಬ ಇಷ್ಟ ಆಯಿತು. ರಾಮಾಯಣ ಮತ್ತು ಮಹಾಭಾರತಗಳು ಇವತ್ತು ಯಾವ ರೀತಿ ದೇಶವನ್ನು ನಿಯಂತ್ರಿಸ್ತಿದ್ದೇವೆ, ಮಹಿಳೆಯನ್ನು ನಿಯಂತ್ರಿಸ್ತಿದ್ದೇವೆ ಅನ್ನೋದು ತುಂಬ ಇಷ್ಟ ಆಯಿತು ಮತ್ತು ಪ್ರಸ್ತುತವಾಗಿದೆ ಕೂಡ. ಯಾವ ತಪ್ಪಿಗೆ ಸೀತೆಗೆ ಅಷ್ಟೆಲ್ಲ ನೋವುಗಳು, ಶಿಕ್ಷೆಗಳು ಅಂತ ನನಗೆ ಇವತ್ತಿಗೂ ಕಾಡುತ್ತೆ. ನಾವೆಷ್ಟೆಲ್ಲ ರಾಮಾಯಣ ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಕೃತಿ ಅಂತ ನಾವು ಮಾತಾಡಿದ್ರು ಸಹ ಸೀತೆಗೆ ಯಾವ ತಪ್ಪಿಗೆ, ಇದು ದೊಡ್ಡ ಪ್ರಶ್ನೆ. ಇದು ಮಾಯಾಜಾಲಕ್ಕೆ ಅವಳನ್ನು ಸಿಕ್ಕಿಸಲಾಯಿತು. ಮಾಯಾಜಾಲಕ್ಕೆ ಸಿಕ್ಕಿಸಿದಂತೂ ಒಬ್ಬ ಮಾಯ, ಇವಾಗ ಹೆಣ್ಣನ್ನು ಮಾಯೆ ಅಂತ ನಾವು ಕರೀತಾರೆ. ಆದರೆ ನಿಜವಾಗ್ಲೂ ಮಾಯೆ ಯಾರು? ಅದು ನನಗನ್ಸುತ್ತೆ ಗುಣಗಳಷ್ಟೇ. ಹೆಣ್ಣು ಚಂಚಲೆ, ಗುಣಗಳಷ್ಟೇ. ಗಂಡಿಗೂ ಇದೆ, ಹೆಣ್ಣಿಗೂ ಇದೆ, ಎಲ್ಲ ಗುಣಗಳು ಎಲ್ಲರಲ್ಲೂ ಇದೆ. ಆದರೆ ನಾವು ಮಂಡಿಸುವಾಗ ಸ್ತ್ರೀಯನ್ನು ಇಂತಿಂತಿದ್ದಕ್ಕೆ ಹೀಗೀಗೆ ಅಂತ ಹೇಳಿ ಮಹಿಳೆಯರನ್ನು ಎಷ್ಟರ ಮಟ್ಟಿಗೆ ತಯಾರು ಮಾಡಿರ್ತಾರೆ ಅಂದರೆ, ಹೆಣ್ಣು ಹೀಗೆ ನಡ್ಕೋಬೇಕು ಅಂತ. ಈಗ ಆಲ್ರೆಡಿ ನಾವು ಎಷ್ಟೋ ವಿಚಾರಗಳಲ್ಲಿ ಚರ್ಚೆಗೆ ಬಂದಾಗ ಮಹಿಳೆಯರೇ ಅದನ್ನು ವಿರೋಧಿಸೋ ಅಂಥದ್ದು ರೀತಿಯಲ್ಲಿ ಮಹಿಳೆಯನ್ನು ಒಂದು ಡಿಸೈನ್ ಮಾಡಿಲ್ಲ, ವಿನ್ಯಾಸಗೊಳಿಸಲಾಗಿದೆ. ನನಗೆ ಒಂದು ಚರ್ಚೆ ನಡೀತಿತ್ತು, ಒಂದು ವಿದ್ಯಾವಂತರ ಉದ್ಯೋಗಸ್ಥ ವಿದ್ಯಾವಂತ ಸುಸಂಸ್ಕೃತ ಪುರುಷರು ಚರ್ಚೆ ನಡೀತಾ ಇತ್ತು.
ಇಬ್ಬರು ಮಾತಾಡ್ತಾ ಇದ್ರು. ಅಲ್ಲಿ ನಾನು ಸಾಕ್ಷಿಯಾದೆ. ಇಷ್ಟೇ ಮಾತುಕತೆ, ಇಷ್ಟೇ. ಅವರಿಬ್ಬರಿಗೂ ಡಿವೋರ್ಸ್ ಆಯ್ತಂತೆ. ಹೌದಾ? ಅವಳು ಮದುವೆ ಆದ್ಲಂತೆ. ನಾನು ಅವಾಗ ಅವರು ಮದುವೆ ಆದ್ರ ಕೇಳಿದೆ. ಅಯ್ಯೋ, ಊಟಕ್ಕೆ ಏನು ಮಾಡ್ತಾನೆ ಪಾಪ ಅದು. ಎಷ್ಟು ಇದು ಇದು ನನ್ನ ಸಾಕ್ಷಿ ಆಗುವಾಗ ನನಗೆ ನಿಜವಾಗ್ಲೂ ನನಗೆ ತುಂಬ ಕಾಡ್ತು. ಯಾಕೆ ನಾವೊಂದು ಹೆಣ್ಣು ಮದುವೆಯಾಗುವಂಥ ಸರಳ ಕ್ರಿಯೆ, ಒಂದು ಸಂಗಾತಿಯನ್ನು ಬಯಸುವಂಥ ತೀರಾ ಅತ್ಯಂತ ಸರಳವಾದದ್ದನ್ನು ಇಷ್ಟೊಂದು ಅವಮಾನ ಅಂತ ಅಥವಾ ಅಪಮಾನ ಅಂತ, ಅಪರಾಧ ಅಂತ ಭಾವಿಸುವಂಥ ಸಮಾಜದಲ್ಲಿದ್ದೀವಿ. ಇವಾಗ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡ್ತಾ ಇರಬೇಕಾದ್ರೆ, ಇವಾಗ ಪಾತ್ರಗಳಲ್ಲೂ ಅಷ್ಟೇ, ಸಿನಿಮಾ ಪಾತ್ರಗಳು ನೋಡಿದಾಗ ಅನ್ಸುತ್ತೆ ಯಾರೋ ಒಬ್ಬನನ್ನ ವೈಭವೀಕರಿಸೋಸ್ಕರ ಪಾತ್ರಗಳನ್ನ ತುರುಕಲಾಗುತ್ತೆ ಅಥವಾ ಹೆಣ್ಣನ್ನು ಸಾಮಗ್ರಿಯಾಗಿ ಬಳಸಲಾಗುತ್ತೆ. ಇಂಥದನ್ನು ನೋಡಿದಾಗ ನಿಜವಾಗ್ಲೂ ಘಾಸಿ ಆಗುತ್ತೆ ಮನಸ್ಸಿಗೆ. ಇಂಥದ್ದೆಲ್ಲ ಚರ್ಚೆಗಳು ಯಾಕೆ ಆಗಬೇಕು ಅಂತಂದರೆ, ಇಂಥದ್ದೆಲ್ಲ ವಿಚಾರಗಳನ್ನು ನಾವಷ್ಟು ತಿಳ್ಕೊಳ್ಬೇಕಾಗಿರೋದು ತುಂಬ ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಅವರು ಗೋಪಿನಾಥಂ ಕಾಡಿನ ಹೆಣ್ಣು ಮಕ್ಕಳ ಸ್ಥೈರ್ಯವನ್ನು ನಾನು ನಿಜವಾಗ್ಲೂ ನಮಗೊಂದು ಸ್ಫೂರ್ತಿ ಆಯಿತು. ಆ ವಿಚಾರ ಎಲ್ಲ ಹೆಣ್ಮಕ್ಳು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿರೋದು. ಹಂಗೇನೆ ಯೋಚನೆ ಮಾಡ್ತಿದ್ದಾರೆ ಅಂತಲೂ ಅನಿಸುತ್ತೆ ನನಗೆ. ಒಂದು ಮಹಿಳೆ, ಅವಳಿಗೆ ಸಮಾನತೆ, ಸ್ವಾತಂತ್ರ್ಯ ಅಥವಾ ಯಾವುದೇ ಈ ರೀತಿಯ ಸೈದ್ಧಾಂತಿಕ ಪದಗಳ ಅರಿವಿಲ್ಲದೇನೂ ಸಹ ಅವಳು ತಪಸ್ವಿನಿ, ಹಿಮಾಲಯದ ಅರಿವಿಲ್ಲದ ತಪಸ್ವಿನಿ ಅಂತ ನಾನೇ ಎಲ್ಲೋ ಒಂದು ಕಡೆ ಬರೆದಿದ್ದೀನಿ. ಈ ರೀತಿ ಯಾವುದೇ ಅರಿವುಗಳನ್ನು ದಾಟಿ ಅವಳು ಬರೀ ತಪಸ್ವಿನಿ, ಅವಳು ಅರಿವಿನ ದಾರಿಯಲ್ಲಿ, ಕರ್ತವ್ಯದ ದಾರಿಯಲ್ಲಿ ತುಂಬ ಸ್ಪಷ್ಟವಾಗಿ ನಡೀತಿದ್ದಾಳೆ ಅಂತ ಅನಿಸುತ್ತೆ ಈ ಆಧುನಿಕ ಜಗತ್ತಿನಲ್ಲಿ. ಹಾಗೆಯೇ ಅವಳ ದೈಹಿಕ ದುರ್ಬಲತೆ ಬಗ್ಗೆ ಗೋಪಿನಾಥಂ ಒಂದು ಘಟನೆ ನನಗೆ ತುಂಬ ಮುಖ್ಯ ಅನಿಸುತ್ತೆ. ಹೆಣ್ಣನ್ನು ಇಲ್ಲ ಇವಳು ದೈಹಿಕವಾಗಿ ದುರ್ಬಲಳು ಅಂತ ನಾವು ಯಾವಾಗಲೂ ಪ್ರತಿಬಿಂಬಿಸುವಾಗ, ಹೇಳುವಾಗ, ನನ್ನ ಶಾಲೆಯಲ್ಲೂ ಸಹ ನನ್ನ ಮಕ್ಕಳಿಗೆ ಹೇಳ್ತಿರ್ತೀನಿ, ನೀವು ಗಂಡು ಮಕ್ಕಳು ಮಾಡೋ ರೀತಿಯಲ್ಲೇ ಬುದ್ಧಿ ಕೆಲಸ ಅಥವಾ ಪಿಕಾಸಿಯನ್ನು ಉಪಯೋಗಿಸಿ ಕೆಲಸ ಮಾಡಬೇಕು ಅಂತ. ಈ ಒಂದು ವಿಚಾರದಲ್ಲಿ ಇಷ್ಟು ನಮಗೆ ಹಂಚ್ಕೊಳ್ಳೋದಕ್ಕೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ, ಆಗಲೇ ಸಮಯದ ಕರೆಗಂಟೆ ಹೋಗ್ತಿದೆ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿದಂಥ ಮಾತು, ಮಹಿಳೆ ರಾಷ್ಟ್ರ ನಿರ್ಮಾತೃ, ಅವಳ ದಿನನಿತ್ಯದ ಒಂದು ಕೆಲಸ ಸುಮಾರು 30,000ದಷ್ಟು ಅವಳಿಗೆ ಕೊಡಬೇಕಾಗುತ್ತೆ. ಅಷ್ಟು ಕೆಲಸವನ್ನು ಮಾಡ್ತಾಳೆ. ಇಡೀ ದೇಶ, ಒಂದು ಕುಟುಂಬ ಮತ್ತು ದೇಶ ಅವಳ ಮೇಲೆ ನಿಂತಿದೆ, ಅವಳ ಕರ್ತವ್ಯದ ಮೇಲೆ ನಿಂತಿದೆ ಅನ್ನೋಂಥ ಮಾತು. ಹೀಗೆ ಈ ಒಂದು ಅವಕಾಶಕ್ಕಾಗಿ ಈ ಒಂದು ಪುಸ್ತಕ ಸಂತೆಯನ್ನು ತುಮಕೂರಿನಲ್ಲಿ ಆಯೋಜಿಸಿ ಮತ್ತು ಈ ವಿಚಾರಗೋಷ್ಠಿಗಳನ್ನು ಸಹ ಅಚ್ಚುಕಟ್ಟಾಗಿ ಸಮರ್ಥವಾಗಿ ನಿರ್ವಹಿಸ್ಕೊಂಡು ಬರ್ತಾ ಇರ್ತಕ್ಕಂಥ ವೀರಕಪುತ್ರ ಶ್ರೀನಿವಾಸ್ ಅವ್ರನ್ನ ಹೃತ್ಪೂರ್ವಕವಾಗಿ ನೆನೀತಾ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಅವಕಾಶಕ್ಕಾಗಿ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ನನ್ನ ಮುಂದೆ ಹಾಗೂ ನನ್ನ ಜೊತೆಗಿರುವಂಥ ಎಲ್ರಿಗೂ ನಮಸ್ಕರಿಸುತ್ತಾ, ಮೊದಲನೇದಾಗಿ ಹೇಳಬೇಕು ಅಂದರೆ ಈ 3 ವಿಷಯಗಳು ಈಗ ಪ್ರಸ್ತುತತೆಗೆ ತುಂಬ ಹತ್ತಿರ ಆಗಿರುವಂಥ ವಿಷಯಗಳು. ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಕೂಡ ತುಂಬ ಮುಖ್ಯ ಅಂತ ನನಗೂ ಕೂಡ ಅನಿಸ್ತಿದೆ. ಮೊದಲನೇದಾಗಿ ವಾಣಿ ಮೇಡಮ್ ಮಾತಾಡಿದಂಥ ಮಹಿಳೆ ಸಬಲೀಕರಣ ಮತ್ತು ಸಾಮಾಜಿಕ ಜಾಲತಾಣ. ಹೌದು, ಈಗ ಡಿಜಿಟಲ್ ವರ್ಲ್ಡ್ ಇದಿಲ್ಲದಲೇ ಯಾವುದೇ ರೀತಿ ಕೆಲಸಗಳು ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಇದು ಬರೀ ಒಂದು ಡಿಜಿಟಲ್ ಅನ್ನೋದು ಬರೀ ಒಂದು ಟೆಕ್ನಾಲಜಿ ಮಾತ್ರ ಸೀಮಿತ ಆಗದೆ ಮಹಿಳೆಯರ ಜ್ಞಾನವನ್ನು ಹೆಚ್ಚಿಸ್ತಾ ಇದೆ. ಅವರು ಆನ್ಲೈನಲ್ಲಿ ಹಲವಾರು ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ, ಮತ್ತು ಪ್ರಾಪಂಚಿಕ ಅರಿವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲೇ ಪ್ರಪಂಚದ ಯಾವುದೇ ಘಟನೆ ಆಗಿರ್ಬೋದು ಅದನ್ನು ಸಾಮಾಜಿಕ ಜಾಲತಾಣಗಳ ಮುಖಾಂತರ ತಿಳ್ಕೊಳ್ತಿದ್ದಾರೆ. ಅವರ ಆರ್ಥಿಕ ಸಬಲೀಕರಣ ಆಗ್ತಾ ಇದೆ. ಆನ್ಲೈನ್ ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿ ಅವರನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಅವ್ರು ಮಾಡೋ ಹಪ್ಪಳ ಸಂಡಿಗೆಯಿಂದ ಹಿಡಿದು ಸೀರೆ ಮಾರೋದ್ರವರೆಗೂ, ಮತ್ತು ಅವರು ಟೆಕ್ನಾಲಜಿನ ಬಳಸ್ಕೊಂಡು ಪೋಸ್ಟರ್ಗಳನ್ನ ಮಾಡೋದು, ಆನ್ಲೈನ್ ಕಾರ್ಯಾಗಾರಗಳನ್ನ ಮಾಡುವಂಥದ್ದು, ಅವ್ರಿಗೆ ಗೊತ್ತಿರೋಂಥ ಜ್ಞಾನನ ಆನ್ಲೈನಲ್ಲಿ ಬೇರೆಯವರಿಗೆ ಹಂಚುವಂಥದ್ದು. ಸೊ ಈ ಥರ ತುಂಬ ಕೆಲಸಗಳನ್ನ ಮಾಡಿಕೊಂಡು ಅವರು ಆರ್ಥಿಕವಾಗಿ ಕೂಡ ಸಬಲರಾಗ್ತಿದ್ದಾರೆ. ಜೊತೆಗೆ ಅವರ ಗುರುತಿಸ್ಕೊಳ್ಳುವಿಕೆ, ಮುಂಚೆ ವೇದಿಕೆಗಳು ಸಿಗಬೇಕಿತ್ತು ಅಥವಾ ಬೇರೆ ಕಡೆಯವರು ಹೋಗಿ ಮಾತಾಡಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ಇವರು ಅಂತ ಗುರುತಿಸೋಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಈಗಿರೋವಂಥ ಡಿಜಿಟಲ್ ವರ್ಲ್ಡಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಿದ್ದಾರೆ ಮತ್ತು ಬೇರೆಯವ್ರಿಗೆ ಪ್ರಭಾವ ಕೂಡ ಬೀರ್ತಿದ್ದಾರೆ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಯೂಟ್ಯೂಬಲ್ಲಿ KK ಕ್ರಿಯೇಟ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ಶುರು ಮಾಡಿರೋಂಥವ್ರು ಕಾವ್ಯ ಕರ್ನಾಟಿಕ್ ಅಂತ. ಅವರು ನಾರ್ಮಲಾಗಿ ಎಲ್ಲರೂ ಬೇರೆ ಥರದ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅಂದರೆ ಬ್ಯೂಟಿ ಬಗ್ಗೆ ಆಗಿರ್ಬೋದು ಆ ಥರದ್ದು.
ಅದು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಇವರು ಭಾರತದ ಮೂಲೆ ಮೂಲೆಗೆ ಹೋಗಿ ಎಲ್ಲೆಲ್ಲ ಏನೇನೆಲ್ಲ ಸಮಸ್ಯೆಗಳಿದ್ದಾವೆ ನಮ್ಮ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ಬೆರೆತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಥರ ಅವರ ಗುರುತಿಸ್ಕೊಳ್ಲಿಕ್ಕೆ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ತಂದೆ ಆದ ಸಮಾನ ಮನಸ್ಕ ಒಂದು ಗುಂಪನ್ನು ಕಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮು. ಜೊತೆಗೆ ಆಗಲೇ ಮೇಡಮ್ ಹೇಳ್ದಂಗೆ ಸೇಫ್ ಟ್ರಾವೆಲಿಂಗು, ಅಂದರೆ ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇವಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ನಾವು ತುಂಬ ಸೇಫಾಗಿ ಮನೆಗೆ ತಲುಪುವಂಥ ಅವಕಾಶಗಳಿದ್ದಾವೆ. ಸೊ ಹಾಗಾಗಿ ಇದೆಲ್ಲದೂ ಕೂಡ ಮಹಿಳೆಯರ ಸಬಲೀಕರಣಕ್ಕೆ ಶಕ್ತಿಯಾಗಿದೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮು. ಅದ್ರ ಜೊತೆಗೆ ನೆಗೆಟಿವಿಟಿ ಕೂಡ ಇದೆ. ಯಾವಾಗಲೂ ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ತೀವಿ, ಪಾಸಿಟಿವ್ ಮತ್ತು ನೆಗೆಟಿವ್. ಸೊ ನೆಗೆಟಿವನ್ನು ಹೇಗೆ ನಾವು ಓವರ್ಕಮ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇರೋ ಪಾಸಿಟಿವಲ್ಲಿ ನಾವು ಬೆಳೆಯೋದನ್ನು ಕಂಡ್ಕೋಬೇಕಾಗಿದೆ. ಮತ್ತು ಎರಡನೇ ವಿಚಾರ ಮಾತಾಡಿದ್ದು ರೇಖಾ ಮೇಡಮು, ಶಿಕ್ಷಣ ಮತ್ತು ಮಹಿಳೆಯರ ದುಡಿಮೆ ಬಗ್ಗೆ. ಸೊ ಇದರಲ್ಲಿ ಕೂಡ ಶಿಕ್ಷಣ ಇತ್ತೀಚೆಗೆ ಅನಿವಾರ್ಯ ಅನ್ನೋ ಥರ ಆಗ್ಬಿಟ್ಟಿದೆ. ಎಲ್ಲ ಕಡೆ ಎಲ್ಲರೂ ಶಿಕ್ಷಣನ ಪಡ್ಕೊಳ್ತಾನೆ ಇದ್ದಾರೆ. ಬಟ್ ಇನ್ನೂ ಕೂಡ ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ಅಲ್ಲಿ ನೋಡಿದಾಗ ಈಗಲೂ ಕೂಡ ಎಷ್ಟೋ ಹೆಣ್ಮಕ್ಳಿಗೆ 10ನೇ ಕ್ಲಾಸು ಅಥವಾ 8, 9ನೇ ಕ್ಲಾಸ್ಗೆ ಶಾಲೆಯನ್ನು ಬಿಡಿಸೋವಂಥ ಕೆಲಸಗಳಾಗ್ತಿದ್ದಾವೆ. ಇದನ್ನು ಹೊಡೆದು ಅಂದರೆ ತೆಗೆದುಹಾಕೋಕ್ಕೆ ಸುಮಾರು ಅವಕಾಶಗಳು ಕೂಡ ಇದ್ದಾವೆ. ಅದನ್ನು ನೋಡಿಕೊಂಡು ನಾವು ಈ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು. ಮತ್ತು ಮೇಡಮ್ ಹೇಳ್ದಂಗೆ ಕುಟುಂಬ ಮತ್ತು ಸಾಮಾಜಿಕ ಬದಲಾವಣೆಯಲ್ಲಿ ಮಹಿಳೆ ಶಿಕ್ಷಣ ತುಂಬ ಪ್ರಭಾವ ಬೀರುತ್ತೆ. ಅದ್ರ ಜೊತೆಗೆ ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡು ಅವ್ರನ್ನ ಸುರಕ್ಷಿತಗೊಳಿಸ್ಕೊಳ್ಳೋದಲ್ಲದೆ ತನ್ನ ಕುಟುಂಬ, ಮಕ್ಕಳು ಮತ್ತು ತಾನು ಕೆಲಸ ಮಾಡುವಂಥ ಪರಿಸರದಲ್ಲೂ ಕೂಡ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸಗಳು ನಡೀತಿದ್ದಾವೆ. ಜೊತೆಗೆ ಸುರಕ್ಷಿತವಾದ ದುಡಿಮೆ ಮಾಡೋದಕ್ಕೆ ಹಲವಾರು ಅವಕಾಶಗಳಿದ್ದಾವೆ ಅಂತ ಮೇಡಮ್ ಹೇಳಿದ್ರು. ಹೌದು, ಪಾಶು ಆ ಥರದ್ದೆಲ್ಲ ಕಾಯ್ದೆಗಳಷ್ಟೇ ಅಲ್ಲದೆ ಈಗ ಪೀರಿಯಡ್ಸ್ ಲೀವ್ ಏನು ಬಂದಿದೆ ಅದು ಕೂಡ ಮಹಿಳೆ ತಾನು ಯಾವುದೇ ಸಮಸ್ಯೆ ಇಲ್ಲದೆ ಅಥವಾ ಕಷ್ಟಪಡ್ದಲೆ ತಾನು ಕೆಲಸದ ಸ್ಥಳದಲ್ಲಿ ಆರಾಮದಾಯಕವಾಗಿ ಕೆಲಸ ಮಾಡಿಕೊಂಡು ತನಗೆ ಬೇಕಾದಾಗ ಲೀವ್ ತಗೊಳ್ಳುವಂಥ ಅವಕಾಶನೂ ಕೂಡ ಸೃಷ್ಟಿಯಾಗಿದೆ. ಮತ್ತು ಮೆಟರ್ನಿಟಿ ಲೀವ್ ಇದೆಲ್ಲದೂ ಕೂಡ ಅವಳ ದುಡಿಮೆಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ನನ್ನ ಭಾವನೆ. ಮತ್ತು ಮೂರನೇ ವಿಚಾರ, ಮಹಿಳೆಯರು ಮತ್ತು ಸಮಾನತೆಯ ಸಮಸ್ಯೆ ಏನಿದೆ. ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮಹಿಳೆಗೆ ಎಲ್ಲ ಸಮಾನ ಅವಕಾಶಗಳು ಸಿಕ್ಕಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡರೂ ಕೂಡ ಒಳಗೆ ಒಂದಷ್ಟು ಈಗಲೂ ಕೂಡ ತಿಕ್ಕಾಟಗಳಿದ್ದಾವೆ. ಮತ್ತು ಅವಳನ್ನ ಹಿಂದೆಳೆಯುವಂಥ ಘಟನೆಗಳು ನಡೀತಿದ್ದಾವೆ. ಕುಟುಂಬದಿಂದಲೂ ಕೂಡ ಅವಳಿಗೆ ಕಡಿವಾಣ ಹಾಕುವಂಥದ್ದು, ಮದುವೆ ಆದಮೇಲೆ ಅವಳಿಗೆ ಕಡಿವಾಣ ಬೀಳುವಂಥದ್ದು, ಸಾಮಾಜಿಕವಾಗಿ ಅವಳು ಕೆಲಸ ಮಾಡುವಂಥ ಸ್ಥಳದಲ್ಲಿ ತಡೆಗಳಿರುವಂಥದ್ದು, ಈ ಥರದ್ದು ಸುಮಾರು ಇದ್ದಾವೆ. ಆದರೆ ಅದೆಲ್ಲದಕ್ಕೂ ಕೂಡ ಮೀರಿ ಬೆಳೆದಾಗ ಮಾತ್ರ ನಮಗೆ ಈ ಸಮಾನತೆ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲದಕ್ಕೂ ನಮಗೆ ಅವಕಾಶ ಇದೆ. ಅದರಲ್ಲಿ ಒಂದಷ್ಟು ನಕಾರಾತ್ಮಕತೆ ಕೂಡ ಇದೆ. ಆ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಗೆ ಬದಲಾಯಿಸಿ ಮುಂದೆ ಹೋಗುವಂಥದ್ದು ನಮ್ಮ ಕೈಯಲ್ಲಿದೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ನಮ್ಮ ಸಮಾಜ ಆಗಲಿ, ಕುಟುಂಬ, ಜೊತೆಗೆ ನಮ್ಮ ಪಿಯರ್ ಗ್ರೂಪ್ ಏನಿದೆ ಅದು ಕೂಡ ಸಪೋರ್ಟ್ ಮಾಡ್ತಿದೆ, ಮಾಡಬೇಕು ಅನ್ನೋದು ನನ್ನ ಭಾವನೆ. ಸೊ ಇಷ್ಟನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮೇಘಾ ರಾಮದಾಸ್ ಮೇಡಮ್ ಅವರಿಗೆ ಧನ್ಯವಾದಗಳು. ರಾಣಿ ಚಂದ್ರಶೇಖರ್ ಅವರು, ಕಾಲೇಜಮ್ನ ಖಜಾಂಚಿ, ಇವರು ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಸಾಹಿತ್ಯಾಸಕ್ತರೆ, ಬಹುಶಃ ಇಬ್ಬರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ ಮೇಲೆ ಮೂರನೇವ್ರಿಗೆ ಏನೂ ಇರಲ್ಲ ಅಂತ ಭಾವಿಸ್ತಾ ನಾನು ಚುಟುಕಾಗಿ ನನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಹಿಳೆಯರು ಮತ್ತು ಸಮಾಜ ಈ ಒಂದು ವಿಚಾರದಲ್ಲಿ 3 ವಿಭಾಗಗಳಲ್ಲಿ 3 ಜನರು ಕೂಡ ತುಂಬ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರ ಸಬಲೀಕರಣ ಮತ್ತು ಸಾಮಾಜಿಕ ಜಾಲತಾಣಗಳ ಪಾತ್ರ, ಇದನ್ನು ಗೆಳತಿ ವಾಣಿ ಸತೀಶ್ ಅವರು ಹೇಳಿದ್ದಾರೆ. ಇಂದು ಸಾಮಾಜಿಕ ಜಾಲತಾಣಗಳು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತೆರೆಯೋದರ ಜೊತೆಗೆ 4 ಗೋಡೆಗಳಲ್ಲಿ ಸೀಮಿತವಾಗಿದ್ದಂತಹ ಅವಳ ಪ್ರತಿಭೆಯನ್ನು ಇಡೀ ಪ್ರಪಂಚಕ್ಕೆ ಸಾಗಿಸುವಂತಹ ಒಂದು ಕೆಲಸವನ್ನು ನಮ್ಮ ಜಾಲತಾಣಗಳು ಮಾಡ್ತಿವೆ ಅಂತ ಹೇಳೋದ್ರ ಜೊತೆಗೆ
ಅವಳ ಕೈಯಲ್ಲೇ ಈ ಪ್ರಪಂಚವನ್ನು ಹಿಡಿದಿಟ್ಟಿರುವಂತಹ ಕೆಲಸವನ್ನು ಈ ಜಾಣತಾಣಗಳು ಮಾಡಿವೆ ಅಂತಲೂ ಹೇಳಿದ್ದಾರೆ. ಅದೇ ಇನ್ನೊಂದು ಮಗುಲಲ್ಲಿಯೂ ಕೂಡ ನಾವು ಇದನ್ನು ನೋಡಬೇಕಾಗಿದೆ. ತಂತ್ರಜ್ಞಾನವನ್ನು ವಿವೇಕದಿಂದ ಬಳಸುವಲ್ಲಿ ಮಹಿಳೆಯ ಜಾಣ್ಮೆಯನ್ನು ಮತ್ತು ಬುದ್ಧಿವಂತಿಕೆಯನ್ನು ಬಳಸಬೇಕಾಗುತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ವಾಣಿ ಹೇಳಿದ್ರು. ಮತ್ತು ಮಹಿಳೆಯರು ಮತ್ತು ಸಮಾನತೆಯ ಸಮಸ್ಯೆ ಇದಂತೂ ತುಂಬ ಸಂಕೀರ್ಣವಾದಂತಹ ಒಂದು ವಿಚಾರ. ಅದನ್ನು ಗೀತಾಲಕ್ಷ್ಮಿ ಅವರು ಸ್ಟಾರ್ಟಿಂಗ್ ಮಾತಾಡ್ತಾನೆ ಹೇಳಿದ್ರು. ಸಮಾನತೆ ಅಂತ ಹೇಳಿದ್ರೆ ಇದೊಂದು ಪುರುಷನ ವಿರುದ್ಧವಾಗಿ ನಿಲ್ಲುವುದು ಖಂಡಿತ ಅಲ್ಲ. ಸಮಾನವಾಗಿ ನಾವು ಇಬ್ಬರೂ ಕೂಡ ಬೆಳೆಯುವಂತಹ ಒಂದು ಸಮಾಜ ಸೃಷ್ಟಿಯಾಗಬೇಕು, ಅಂತಹ ವಾತಾವರಣ ಸೃಷ್ಟಿಯಾಗಬೇಕು ಅಂತಲೇ ತುಂಬ ಹಿಂದಿನಿಂದಲೂ ಕೂಡ ಹಲವಾರು ಚಿಂತಕರು, ಮಹಿಳಾ ಚಿಂತಕರು ಹೇಳ್ತಾ ಬರ್ತಾ ಇರುವುದು. ಸಮಾನತೆ ಕಾನೂನಿನಲ್ಲಿ ಮಾತ್ರ ಇದ್ದರೆ ಸಾಲದು, ಅದು ರೂಢಿಯಲ್ಲಿರಬೇಕು, ಮನಸ್ಸಿನಲ್ಲಿರಬೇಕು, ಹಾಗೆ ಆಚರಣೆಯಲ್ಲಿರಬೇಕು. ಹಾಗೆ ತಳ ಸಮುದಾಯದ ಹೆಣ್ಣು ಮಕ್ಕಳು ಕೂಡ ಸಮಾನತೆಯನ್ನು ಅನುಭವಿಸುವಂತಾಗಬೇಕು ಅಂತ ತಮ್ಮ ಆಶಯವನ್ನು ಗೀತಾಲಕ್ಷ್ಮಿಯವರು ವ್ಯಕ್ತಪಡಿಸಿದರು. ಮತ್ತು ಮಹಿಳೆಯರು ಶಿಕ್ಷಣ ಮತ್ತು ದುಡಿಮೆ ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ನಮ್ಮ ರೇಖಾ ಹಿಮಾನಂದ್ರವರು ಪ್ರಸ್ತುತಪಡಿಸಿದರು. ಕಾಲಘಟ್ಟಗಳ ಪಲ್ಲಟಗಳು ಹೇಗೆ ಸಮಾಜದ ಎಲ್ಲ ಘಟನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತಾ ಬಂದಿವೆಯೋ ಹಾಗೆಯೇ ಆಯಾ ಕಾಲಘಟ್ಟದ ಪ್ರಭಾವಕ್ಕೆ ಶಿಕ್ಷಣವೂ ಕೂಡ ಒಳಪಟ್ಟಿದೆ, ಹಾಗೆ ಬೆಳೆಯುತ್ತಾ ಬಂದಿದೆ ಅಂತ ಸವಿಸ್ತಾರವಾಗಿ ಅದರ ಬಗ್ಗೆ ತಮ್ಮ ವಿಷಯವನ್ನು ಮಂಡಿಸಿದರು. ಹಾಗೆ ದುಡಿಮೆ ಅವಳನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ. ಎಲ್ಲ ಸ್ವಾತಂತ್ರ್ಯಗಳ ಹೆಬ್ಬಾಗಿಲು ಆರ್ಥಿಕ ಸ್ವಾತಂತ್ರ್ಯ ಅನ್ನುವುದಾದರೆ ಆ ಸ್ವಾತಂತ್ರ್ಯವನ್ನು ಅವಳಿಗೆ ದಕ್ಕಿಸಿಕೊಡುವುದು ಈ ದುಡಿಮೆ ಎನ್ನುವ ಒಂದು ಅಸ್ತ್ರ ಅನ್ನುವಂತಲೇ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಅವಳಿಗೆ ದುಡಿಮೆಯ ಒಂದು ಸ್ಥಳದಲ್ಲಿ ಇರುವಂತಹ ಅವಕಾಶಗಳು ಏನೆಲ್ಲ ಇದೆ ಅದನ್ನು ಹೇಗೆ ಅವಳು ಬಳಸ್ಕೋಬೇಕು ಅನ್ನೋದನ್ನು ಕೂಡ ತಮ್ಮ ವಿಚಾರದಲ್ಲಿ ಮಂಡಿಸಿದರು. ಒಟ್ಟಾರೆಯಾಗಿ ಸಾಮಾಜಿಕ ಜಾಲತಾಣಗಳು ಮಹಿಳೆಯರ ಧ್ವನಿಯನ್ನು ಬಲಪಡಿಸಬೇಕು. ಸಮಾನತೆಯು ಆ ಧ್ವನಿಗೆ ನ್ಯಾಯ ಒದಗಿಸಬೇಕು. ಶಿಕ್ಷಣ ಮತ್ತು ದುಡಿಮೆ ಆ ಧ್ವನಿಯನ್ನು ಸ್ವಾವಲಂಬನೆಯಾಗಿ ರೂಪಿಸಬೇಕು. ಈ ಮೂರು ಸೇರಿದಾಗ ಮಾತ್ರ ಮಹಿಳೆಯರ ನಿಜವಾದ ಸಬಲೀಕರಣ ಸಾಧ್ಯ ಅನ್ನುವುದು ನನ್ನ ಅನಿಸಿಕೆ. ಸಮಯ ಇಲ್ಲದೆ ಇರೋದ್ರಿಂದ ಅತ್ಯಂತ ಚುಟುಕಾಗಿ ನನ್ನ ಈ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದೇನೆ. ಕಾರಣ ನಾವು ಅಧ್ಯಕ್ಷೀಯ ನುಡಿಗಾಗಿ ಕಾಯ್ತಾ ಇದ್ದೇವೆ. ಥ್ಯಾಂಕ್ ಯು. ನಮಗೆ ಕೊಟ್ಟ ಕಾಲ ಮಿತಿಯ ಒಳಗಡೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ರಾಣಿ ಚಂದ್ರಶೇಖರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಆಶಾ ಬಗ್ಗನೂರು ಅವರು ಅಧ್ಯಕ್ಷೀಯ ನುಡಿಯನ್ನು ನುಡಿಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ, ಕರ್ಮ ಏನಾಗೆ ಅಂತ ಇಷ್ಟೊತ್ತು ನಾವೆಲ್ಲ ಹಾಡಿದ್ದೀವಿ, ನೀವೆಲ್ಲ ಕೇಳಿದ್ದೀರಾ. ಕೇಳದೆ ಓಡಾಡ್ತಾ ಇರೋರು ಕೇಳಿಸ್ಕೊಂಡಿದ್ದಾರೆ. ಇರಲಿ, ಕಾರ್ಯಕ್ರಮದ ಕೊನೆ ಘಟ್ಟ. ಅಧ್ಯಕ್ಷೀಯ ನುಡಿಗಾಗಿ ನಾನು ಇಲ್ಲಿ ನಿಂತಿದ್ದೀನಿ. ಕೊನೆಯದು ಏನಿಲ್ಲ, 3 ಜನ ನಮ್ಮ ಪ್ರಬಂಧ ಮಂಡನಕಾರರು ಕೂಡ ಬಹಳ ಅರ್ಥಪೂರ್ಣವಾಗಿ ಸಮಯದ ಮಿತಿಯಲ್ಲಿ ತಮ್ಮ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಮೊದಲನೇದಾಗಿ ವಾಣಿಯವರು ಹೇಳಿದ್ರು, ಅಂದರೆ ಸಾಮಾಜಿಕ ಜಾಲತಾಣಗಳೇನಿದೆ, ಸಾಮಾಜಿಕ ಜಾಲತಾಣಗಳನ್ನು ನಾವು ತುಂಬ ಸಂದರ್ಭಗಳಲ್ಲಿ ಇಲ್ಲಿ ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿ ನಿಂದನಾತ್ಮಕ ಮಾತುಗಳನ್ನು ಆಡುವುದಕ್ಕೆ ಅಥವಾ ಅವರನ್ನು ಅವಮಾನ ಮಾಡಲಿಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಹೇಳುವ ಸಂದರ್ಭದ ಒಳಗೂ ಕೂಡ ಸಾಮಾಜಿಕ ಜಾಲತಾಣಗಳು ಮಹಿಳೆಯರ ಸಬಲೀಕರಣದ ನೆಲೆಯಲ್ಲಿ, ಅಂದರೆ ಅವರಿಗೆ ಔದ್ಯೋಗಿಕವಾದಂಥ ಅವಕಾಶಗಳನ್ನು ನೀಡ್ತಾ ಇದೆ, ಇನ್ನೊಂದು ಕಡೆ ಅವರಿಗೆ ಎಜುಕೇಷನ್ ಅನ್ನು ಕೊಡ್ತಾ ಇದೆ, ಮತ್ತೊಂದು ಕಡೆ ಅವರ ಶೋಷಣೆಯ ವಿರುದ್ಧ ಅವರು ಮಾತನಾಡಲಿಕ್ಕೆ ಒಂದು ಸ್ಥೈರ್ಯವನ್ನು ಕೊಡ್ತಾ ಇದೆ, ಜೊತೆಯಲ್ಲಿ ಒಂದು ಬೆಂಬಲವನ್ನು ಕೂಡ ಕೊಡ್ತಾ ಇದೆ ಅನ್ನುವಂಥದ್ದು. ಯಾವಾಗಲೂ ನಾವು ಈ ಆಧುನಿಕ ಸಂದರ್ಭದ ನೆಲೆಯಲ್ಲಿ ನಿಂತು ಈ ಟೆಕ್ನಾಲಜಿಯನ್ನ, ವಿಜ್ಞಾನವನ್ನ ತುಂಬ ಸರಿ ಬೈಕೋತೀವಿ, ಹೌದಲ್ಲ, ಇದೆಲ್ಲ ಬಂದ್ಬಿಟ್ಟು ಕೆಟ್ಟೋಗ್ಬಿಟ್ರು ಜನ ಅಂತ ಹೇಳಿ. ವಿಜ್ಞಾನ ತಂತ್ರಜ್ಞಾನ ಯಾವತ್ತೂ ಕೆಟ್ಟದನ್ನ ಮಾಡಿಲ್ಲ, ಆ ಕೆಟ್ಟದನ್ನ ಮಾಡುವಂತಹ ಮನಸ್ಸಿರುವಂಥವ್ರು ಈ ಮನುಷ್ಯರು ಅಂತ ಹೇಳಿ. ಅಂದ್ರೆ ಅದನ್ನ ನಾವು ಕೆಟ್ಟದಾಗಿ ಬಳಸ್ಕೊಳ್ತಾ ಹೋಗ್ತೀವಿ. ಇವಾಗ ನಾವು ಸ್ಕ್ಯಾನಿಂಗ್ ಯಂತ್ರವನ್ನ ತುಂಬಾ ಸಂದರ್ಭದಲ್ಲಿ ಹೇಳ್ತೀವಲ್ವಾ, ಅಂದ್ರೆ ಅದೆಷ್ಟೋ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ದೈನಿಕವಾದಂತಹ ಸಮಸ್ಯೆಗಳನ್ನ ಅವಳಿಗೆ ತೋರಿಸೋದ್ರ ಮೂಲಕ ಅವಳ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ.
ಆದ್ರೆ ಅದನ್ನ ಏನ್ ಮಾಡ್ಕೊಂಡ್ಬಿಟ್ರು ಭ್ರೂಣ ಪತ್ತೆಗೆ ಬಳಸ್ಕೊತಾರೆ, ಭ್ರೂಣ ಹತ್ಯೆಯನ್ನ ಮಾಡ್ತಾರೆ. ಹಾಗಾಗಿ ಯಾವತ್ತೂ ವಿಜ್ಞಾನ ತಂತ್ರಜ್ಞಾನ ಅನ್ನುವಂಥದ್ದು ಇಲ್ಲಿ ಸಮಸ್ಯೆ ಅಲ್ಲ, ಅದನ್ನ ಬಳಸ್ಕೊಳ್ತಿರುವಂತಹ ಮನುಷ್ಯನ ಮನಸ್ಥಿತಿ ಇಲ್ಲಿ ಸಮಸ್ಯಾತ್ಮಕವಾಗಿರ್ತಕ್ಕಂಥದ್ದು. ಹಾಗಾಗಿ ಬಹಳ ಅದ್ಭುತವಾಗಿ ವಾಣಿಯವರು ಸಾಮಾಜಿಕ ಜಾಲತಾಣಗಳು ಮಹಿಳೆಯರ ಸಬಲೀಕರಣದ ನೆಲೆಯಲ್ಲಿ ಹೇಗೆಲ್ಲ ಇವತ್ತು ಕೆಲಸ ಒಂದು ನನಗೆ ಬಹಳ ಇಷ್ಟ ಆಗಿತ್ತು, ಅದು ಸಾಮಾಜಿಕವಾಗಿ ಒಂದು ಸೌಹಾರ್ದತೆಯನ್ನ, ಕೌಟುಂಬಿಕವಾಗಿ ಒಂದು ಸೌಹಾರ್ದತೆ. ಅಂದ್ರೆ ಹಿಂದೆ ಎಲ್ಲ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡ್ತಿದ್ರು, ಇವತ್ತೆಲ್ಲ ರೀಲ್ಸ್ ಮಾಡ್ತಿದ್ದಾರೆ. ಅವ್ರಿಗೆ ಜಗಳ ಆಡೋ ಟೈಮಲ್ಲಿ ಕಂಟೆಂಟ್ ಮಾಡ್ಬೇಕಲ್ಲ, ಅಲ್ಲಿ ಅತ್ತೆ ಸೊಸೆ ಜಗಳ ಆಡಕ್ಕೆ ಅವ್ರಿಗೆ ಟೈಮೇ ಇಲ್ಲ, ಯಾಕಂದ್ರೆ ಕಂಟೆಂಟ್ ಡೆವಲಪ್ ಮಾಡ್ತಾ ಇರ್ತಾರೆ. ಏನ್ ಮಾಡ್ಬೇಕು ನಾಳೆ ರೀಲ್ಸ್, ಅವ್ರಿಗೆ ಆದಾಯ ಕೂಡ ಬರ್ತಾ ಇದೆ. ಸೊ ಈ ನೆಲೆಯಲ್ಲೂ ಕೂಡ ನಾವಿವತ್ತು ಸಾಮಾಜಿಕ ಜಾಲತಾಣಗಳನ್ನ ನೋಡ್ಬೇಕಾಗತ್ತೆ ಅಂತ. ಎರಡನೇದಾಗಿ ರೇಖಾ ಅವರು ಬಹಳ ಅದ್ಭುತವಾಗಿ ಅದಕ್ಕೊಂದು ಇತಿಹಾಸವನ್ನೇ ಕಟ್ಕೊಟ್ರು. ಅಂದ್ರೆ ಇಲ್ಲಿ ಶಿಕ್ಷಣ ದುಡಿಮೆ ಅಂತ ನಾವು ಯಾಕೆ ಮಾತಾಡಬೇಕು ಇವತ್ತು ಅಂದ್ರೆ, ಇಲ್ಲಿ ಹೆಣ್ಣು ದೇಹದ ಕಾರಣಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಿಂದ ವಂಚಿತರಾದವಳು ಅಂತ, ಅವಳು ದೇಹದ ಕಾರಣಕ್ಕೆ ಆಗಿತ್ತು. ಹಾಗಾಗಿ ಈ ಶಿಕ್ಷಣ ಮತ್ತೆ ಉದ್ಯೋಗವನ್ನ ಪಡೆಯುವುದೇ ಒಂದು ದೊಡ್ಡ ಹೋರಾಟ ಇದೆ ದೇಶದಲ್ಲಿ. ಹೆಣ್ಮಕ್ಳು ಆ ಹೋರಾಟದಲ್ಲಿ ಅವಳ ಬೆನ್ನೆಲುಬಾಗಿ ನಿಂತು ಅವಳಿಗೆ ಶಿಕ್ಷಣವನ್ನ ದಕ್ಕಿಸಿಕೊಟ್ಟ ಮಹಾತ್ಮರ ಹೆಸರನ್ನೆಲ್ಲ ಅವ್ರು ಹೇಳಿದ್ರು, ಮತ್ತೆ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಆದ್ರೂ ಕೂಡ ನಾನು ಈ ಹೊತ್ತಿಗೆ ಈ ನೆಲೆಯಲ್ಲಿ ನಿಂತು ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ದುಡಿಮೆ ಅಂತ ಮಾತನಾಡುವಾಗ, ಶಿಕ್ಷಣ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಸಾಕಾರವಾಗಿದೆಯಾ ಅಥವಾ ಔದ್ಯೋಗಿಕವಾಗಿರ್ತಕ್ಕಂಥ ಒಂದು ಸಮಾನತೆ ಅವಳಿಗೆ ಸಿಕ್ಕಿದೆಯಾ ಅಂತ ಅಂದಾಗ ಮತ್ತೆ ಕೂಡ ಇಲ್ಲಿ ನಮಗೆ ಸಮಸ್ಯೆಗಳು ಕಾಣುತ್ತೆ. ತುಂಬಾ ಸಂದರ್ಭದಲ್ಲಿ ನಾವು ಶಾಲಾ ಕಾಲೇಜುಗಳಿಗೆಲ್ಲ ಹೋದಂತ ಸಂದರ್ಭದಲ್ಲಿ ಹೆಣ್ಮಕ್ಳು ತುಂಬಾ ದೊಡ್ಡ ಮಟ್ಟದಲ್ಲಿ ತರಗತಿಗಳಲ್ಲಿ ಕಾಣಿಸ್ತಾ ಇರ್ತಾರೆ. ನಾವು ಅವಾಗ ಅನ್ಕೊಂತಾ ಇದೀವಿ, ಹೌದಲ್ವಾ, ಎಷ್ಟೊಂದು ಜನ ಹೆಣ್ಮಕ್ಳು ಇಲ್ಲಿ ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ ಅಂತ ಅಂದಾಗ್ಯೂ ಕೂಡ ಈ ಡ್ರಾಪ್ಔಟ್ ದರ ಏನಿರುತ್ತೆ ಅಂದ್ರೆ, ಈ ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲಿಗೆ ಬಂದ ತಕ್ಷಣ ಹೆಣ್ಣು ಮಕ್ಕಳ ಶಿಕ್ಷಣದ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಅಂಕಿಅಂಶಗಳು ನಮಗೆ ಹೇಳುತ್ತೆ. ಅಂದ್ರೆ ಇನ್ನೂ ಬಹು ದೊಡ್ಡ ಮಟ್ಟದ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಈ ದೇಶದಲ್ಲಿ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಔದ್ಯೋಗಿಕ ಅಥವಾ ಉದ್ಯೋಗದ ಸಂದರ್ಭಕ್ಕೆ ನಾವು ಬಂದ್ರೆ ಅಂತೂ ಈಗ ಏನು ಇಲ್ಲಿಂದ ಶಿಕ್ಷಣ ಮುಗಿಸ್ಕೊಂಡು ಹೊರಗಡೆ ಹೋಗುವಂತ ಹೆಣ್ಮಕ್ಳು ಏನಿರ್ತಾರೆ ಅವರೆಲ್ಲ ಉದ್ಯೋಗಸ್ಥರಾಗ್ತಾರ ಅಂದ್ರೆ ಇಲ್ಲ. ಇವತ್ತು ಯಾಕೆ ಹೆಣ್ಮಕ್ಳನ್ನ ಓದಿಸ್ತಾರೆ, ನಾನು ತುಂಬಾ ಸರಿ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತಾರೆ, ಯಾಕೆ ನಿಮ್ಗೆಲ್ಲ ಓದಿಸ್ತಾರೆ, ಒಂದು ಡಿಗ್ರಿ ಬರಲಿ. ಯಾಕಂದ್ರೆ ಮದುವೆ ಮಾಡ್ಕೊಳ್ಳೋ ಬರೋರು ಕೇಳ್ತಾರೆ ಕ್ವಾಲಿಫಿಕೇಶನ್, ಏನು ಓದಿದ್ದಾಳೆ, ಡಿಗ್ರಿ, ಯಾಕೆ ಓದಿದ್ದಾಳೆ, ಡಿಗ್ರಿ, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಆಯ್ತಲ್ಲ. ಅಥವಾ ಏನಾದ್ರೂ ಗಂಡಗೆ ಹೆಚ್ಚು ಕಮ್ಮಿ ಆಗಿ ಮಧ್ಯದಲ್ಲಿ ಹೋದ ಅಂದಾಗ ಅಂತ ಸಂದರ್ಭದಲ್ಲಿ ಒಂದು ನೆರವಾಗಿ ಎನ್ನುವ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಅಷ್ಟೇ ಡಿಗ್ರಿ ಇವತ್ತು ಮಕ್ಕಳು ಏನು ಹೆಣ್ಮಕ್ಳು ಕಲಿತಾ ಇರುವಂತಹ ವಿದ್ಯೆ. ಅದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಯಾವ್ದಾದ್ರು ಒಂದು ಶಿಕ್ಷಣದ ಕೋರ್ಸನ್ನ ಹೆಣ್ಮಕ್ಳು ಮುಗಿಸ್ಕೊಂಡು ಹೋಗಿದ ತಕ್ಷಣ ಅವ್ರ ಮನೆಯಲ್ಲಿ ಅವಳಿಗೆ ಉದ್ಯೋಗ ಹುಡುಕಲ್ಲ, ಹುಡುಕೋದು ಗಂಡನ್ನೇ. ಹಾಗಾಗಿ ಇನ್ನೂ ಇಲ್ಲಿ ಔದ್ಯೋಗಿಕ ಸಂದರ್ಭದಲ್ಲಿ ಹೆಣ್ಮಕ್ಳು ಬಹಳ ದೊಡ್ಡ ಮಟ್ಟದಲ್ಲಿ ಹೊರಗುಳಿದಿದ್ದಾರೆ. ಇನ್ನೂ ಸೂಕ್ಷ್ಮವಾಗಿ ನಾವು ಒಳಗಡೆ ನೋಡ್ತಾ ಹೋದ್ರೆ ಇವತ್ತು ಈ ಸೇವಾ ವಲಯಗಳಲ್ಲಿ ಅಷ್ಟೇ ಹೆಣ್ಮಕ್ಳು ಬರ್ತಾರೆ. ಈ ಆರೋಗ್ಯ, ಈ ಶಿಕ್ಷಣದಲ್ಲಿ ನೀವು ದೊಡ್ಡ ದೊಡ್ಡ ಆಫೀಸರ್ಗಳಾಗಿ ಹೆಣ್ಮಕ್ಳು ನೋಡ್ಬಿಡ್ತೀರಾ, ಅಥವಾ ರಾಜಕೀಯ ವಲಯದಲ್ಲಿ ಅಧಿಕಾರಿಗಳಾಗಿ ಹೆಣ್ಮಕ್ಳನ್ನ ನೋಡ್ತೀರಾ ಅಂದ್ರೆ ಅಲ್ಲಿ ಮತ್ತೆ ನಮ್ದಲ್ಲಿ ಅವ್ರ ಪ್ರಮಾಣ ಕಮ್ಮಿ. ಎಲ್ಲಿ ಅವರಿಗೆ ಸೇವಾ ಕ್ಷೇತ್ರಕ್ಕೆ ಬೇಕಾಗಿರ್ತಾರೆ ಅಲ್ಲಿ ಮಾತ್ರ ಬಿಟ್ಕೊಂಡಿದ್ದಾರೆ. ಇನ್ನೂ ಅಧಿಕಾರದ ವಲಯದಲ್ಲಿ ಹೆಣ್ಣು ಮಕ್ಕಳಿದಾರ ಅಂತ ಅಂದ್ರೆ ಈಗಲೂ ಕೂಡ ಅಲ್ಲೆಲ್ಲ ಕನಸಿನ ಮಾತೆ. ಹಾಗಾಗಿ ದೊಡ್ಡ ಮಟ್ಟಿನಲ್ಲಿ ಶಿಕ್ಷಣ ಮತ್ತು ದುಡಿಮೆಯಲ್ಲಿ ಅಸಮಾನತೆಗಳು ಇದ್ದಾವೆ ಅನ್ನುವಂಥದ್ದು. ನನಗೆ ಕೊನೆಯದಾಗಿ ಇದನ್ನ ಮುಗಿಸ್ತೀನಿ. ಮುಗಿಸೋದ್ ಮುಂಚೆ ನನಗೆ ಗೀತಕ್ಕ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಒಂದು ಪ್ರಶ್ನೆ ಕೂಡ ಇದೆ ನನಗೆ, ಆ ಕೊನೆಯಲ್ಲಿ ಕೇಳ್ತೀನಿ. ಒಂದು ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಗೋಪಿನಾಥಂ ಕಾಡಿನಲ್ಲಿರುವ ಹೆಣ್ಮಕ್ಳ ಬಗ್ಗೆ ಹೇಳಿದ್ರು. ಹೌದು, ಅದು ಸತ್ಯವಾಗಿ ಮಾತು. ನಾವೆಲ್ಲ ಇಲ್ಲಿ ಕೂತು ನಿಂತು ಭಾಷಣ ಮಾಡಿ ಚರ್ಚೆ ಮಾಡಿ ಮಾತಾಡ್ತಿರ್ತೀವಿ, ಆದ್ರೆ ಸಮಾನತೆ ಎಲ್ಲೋ ಬದುಕ್ತಾ ಇರ್ತಾರೆ. ಅದು ಹೌದು, ಅದು ಖಂಡಿತ ಆಗತಕ್ಕಂಥದ್ದು. ನಮ್ಮ ನಡುವೆ ಈ ನೆಲದಲ್ಲಿರುವ ಅದೆಷ್ಟೋ ಹೆಣ್ಣು ಮಕ್ಕಳು ಯಾವ ಗೋಚಲುಗಳು ಇಲ್ಲದೆ ತಾವು ಸದೃಢವಾಗಿ ತಮ್ಮ ಬದುಕುಗಳನ್ನ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಅಂತ ಹೆಣ್ಣು ಮಕ್ಕಳು ನಿಜವಾಗಿಯೂ ನಮಗೆ ಆದರ್ಶಪ್ರಾಯರಾಗ್ತಾರೆ. ಜೊತೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈ ಸಮಾನತೆ, ಹೆಣ್ಮಕ್ಳ ಸಮಾನತೆ ಅಂತ ನಾವು ಮಾತಾಡುವಾಗ ಅವರಿಗೆ ಆ ಅರಿವು ಬರಬೇಕು. ಅದನ್ನ ರೇಖಾ ಹೇಳೋದು ಅಂದ್ರೆ, ನನ್ನ ಬದುಕು ಹೀಗಿದೆ, ಈ ಬದುಕನ್ನ ನಾನೇ ಸುಧಾರಿಸ್ಕೋಬೇಕು ಅನ್ನುವಂತಹ ಒಂದು ವಿವೇಕ ಕೂಡ ಅವ್ರ ಒಳಗಡೆ ಮೂಡಿದಾಗ ಇದೆಲ್ಲದರಿಂದ ನಾನು ಬಿಡಿಸ್ಕೊಳ್ತೀನಿ, ಸಿಕ್ಕಿನಿಂದ ಬಿಡಿಸ್ಕೊಳ್ತೀನಿ. ಈ ಸಿಕ್ಕಿನಿಂದ ಬಿಡಿಸ್ಕೊಳ್ತೀನಿ ಅಂದಾಗ ಅದು ಅವಳೊಬ್ಳ ಕೈಲಿ ಆಗಲ್ಲ. ಇಲ್ಲಿ ಪುರುಷರು ಹೆಣ್ಣು ಮಕ್ಕಳ ಸಂಗಾತಿಗಳು, ಅಂದ್ರೆ ಚಳುವಳಿಗಳಲ್ಲಿ ಅವ್ರ ಸಂಗಾತಿಗಳು, ಬದುಕನ್ನು ಹಸನು ಮಾಡಿಕೊಳ್ಳುವ ಹೋರಾಟದಲ್ಲಿ ಪುರುಷರು ಹೆಣ್ಮಕ್ಳ ಸಂಗಾತಿಗಳು. ಹಾಗಾಗಿ ಅವರವರ ಬೆಂಬಲವಾಗಿ ನಿಂತು ಸಾಗಿದಾಗ ಖಂಡಿತ ಸ್ತ್ರೀ ಸಮಾನತೆ ಒಂದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನಿಮ್ಗೆ ಒಂದು ಪ್ರಶ್ನೆ ನನಗೆ ಅದು ಬಂದದ್ದು, ಒಂಟಿ ಬದುಕು ಸವಾಲಲ್ಲ, ಅದನ್ನ ಜೀವನ ಶೈಲಿಯಾಗಿ ನಾವು ಯಾಕೆ ಅಂಗೀಕೃತ ಮಾಡ್ಕೋಬಾರ್ದು ಅನ್ನೋಂಥದ್ದು ಒಂದಿತ್ತು. ಇನ್ನೊಂದು ನಿಮಿಷ ಇದೆಯಾ ಮರಿಯಮ್ಮಿ ನನ್ನ ಪ್ರಶ್ನೆ? ಇನ್ನೆರಡು ನಿಮಿಷದಲ್ಲಿ ಇದಕ್ಕೆ ಏನಾದರೂ ಒಂದು ನಿಮಿಷದಲ್ಲಿ ನನಗೆ ಉತ್ತರ ಕೊಡ್ಬೋದೇ ಗೊತ್ತಿಲ್ಲ. ಒಂಟಿ ಬದುಕು ನಾವು ಯಾಕೆ ಸವಾಲಾಗಿ ನೋಡ್ಬೇಕು, ಅದನ್ನ ಒಂದು ಜೀವನ ಶೈಲಿ ಯಾಕೆ? ನನಗೆ ಅನಿಸಿತ್ತು ಒಂಟಿ ಬದುಕು ಎಲ್ಲರಿಗೂ ಸಮಸ್ಯೆ ಅಲ್ಲ, ಅದು ವ್ಯಕ್ತಿಗತ ಇರುತ್ತೆ ಅಂತ ಅನಿಸುತ್ತೆ ನನಗೆ. ನಾನು ಒಂಟಿ ಬದುಕ್ತಾ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ, ನಾನು ಫೈನ್. ನಾನು ಅದು
ಅನ್ಬೋದು, ಅಥವಾ ಅದರಿಂದ ಬಿಡಿಸ್ಕೊಂಡು ನಾನು ಇವಾಗ ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಅನ್ಬೋದು. ಆದರೆ ತುಂಬ ಜನರಿಗೆ ಒಂಟಿಯಾಗಿ ಬದುಕಬೇಕಂದ್ರೆ ಮನುಷ್ಯ ಭಾವನಾ ಜೀವಿಯಾಗಿ ಬಂದಿದ್ದಾಗಿ ಆ ಭಾವುಕತೆಯ ಕಾರಣ ಅವ್ನಿಗೆ ಯಾರಾದರೂ ಒಬ್ಬರು ಸಂಗಾತಿ ಬೇಕಿರ್ತಾರೆ. ಆ ಸಂಗಾತಿನೇ ಒಂದು ಬೇರೆ ಬೇರೆ ಥರ ಹುಡುಕಂತಿದ್ದಾರೆ. ಇತ್ತೀಚೆಗೆ ನನಗೆ ಅನಿಸುತ್ತೆ ಈ ಹೆಣ್ಮಕ್ಳು ಮದುವೆ ಆಗೋದನ್ನ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ವಿವಾಹ ಬೇಡ ಅಂತ ಹೇಳುವ ಒಂದು ಟ್ರೆಂಡ್ ಇದೆ ಇವತ್ತು. ಅವರೆಲ್ಲ ಏನು ಮಾಡಿದ್ದಾರೆ, ನಾಯಿ ಮರಿಗಳನ್ನ ಸಾಕತ್ತಾ ಇದ್ದಾರೆ. ಆ ನಾಯಿ ಮರಿಗಳನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಅವ್ರು ನನ್ನ ಮಕ್ಕಳು ಅಂತ ಫೀಲ್ ಮಾಡ್ತಾರೆ. ಹಾಗಾಗಿ ಮನುಷ್ಯ ಭಾವನಾ ಜೀವಿ, ಅವ್ನಿಗೆ ಯಾವ್ದಾದ್ರು ಒಂದು ಸಂಗತಿ ಬೇಕಾದ್ರೆ ಮನುಷ್ಯ ಆಗ್ಬೇಕಿಲ್ಲ, ನಾಯಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಒಂಟಿ ಬದುಕು ಸವಾಲಲ್ಲ, ಅದು ಅಂಗೀಕೃತಗೊಳ್ತಾ ಇದೆ ಅಂತಂದಾಗ ಈಗ ವಿಕಾಸಗಳಾಗಿದೆ. ನಾಗರಿಕತೆ ಬಹಳ ವಿಕಾಸವನ್ನ ಕಂಡಿದೆ. ಅವಾಗೆಲ್ಲ ಕಡಿವಾಣಗಳಿತ್ತು. ಅಡುಗೆ ಮನೆಯ ಹುಡುಗಿ ಬಗ್ಗೆ ಹೋದಾಗ ನಮಗೆ ಗೊತ್ತಾಗುತ್ತೆ. ಇನ್ನೂ ಮೆಣಸಿನಕಾಯಿನ ಉರಿತಾ, ಹೊಗೆ ಗೂಡಲ್ಲಿ ಹೊಗೆ ನೋಡ್ತಾ, ಕಿಟಕಿಯಲ್ಲೆಲ್ಲೋ ವಿಮಾನ ಅಂತ ಹೇಳೋ ಹೆಣ್ಣುಮಕ್ಳ ಕಾಲ ದಾಟಿ ಹೋಗಿದ್ದೀವಿ. ರೇಖಾ ಅವರ ಭಾನುರೇಖಾ, ಸಿನಿಮಾ ತಾರೆ ಭಾನುರೇಖಾ ಅವರ ನಿದರ್ಶನ ಕಡೆಗೆ ತಾಯಿ ಪ್ರೀತಿ, ತಾಯಿಯ ದುಡಿಮೆಯ ಒತ್ತಡ, ಮತ್ತೆ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡಾಗ ಅವ್ರು ಎದುರಿಸಿದ ಸವಾಲು, ಅದ್ರ ಆಚೆಗೆ ಮತ್ತೆ ಅವರು 15 ವರ್ಷದ ಹುಡುಗಿಯಾಗಿ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ, ಇದು ತುಂಬಾ ಕ್ಷೇತ್ರಗಳಲ್ಲಿ ಇದು ನಡೀತಾ ಇದೆ. ಅಂದ್ರೆ ಸಂಗಾತಿ ಬೇಕು ಬೇಡ ಅನ್ನೋದು ಪ್ರಶ್ನೆಯನ್ನ ಮೀರಿ ಅದಕ್ಕೆ ಇನ್ನೂ ಪೂರಕವಾಗಿ ಯಾವುದೋ ಒಂದು ಆಯ್ಕೆ, ಅದು ಜೀವಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅಥವಾ ನೆರೆಹೊರೆ ಆಜುಬಾಜಿನಲ್ಲಿರೋ ಯಾವುದೋ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಸರಿ ಅನಿಸುವಂಥದ್ದು, ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಮೂಲಕ ತಮ್ಮ ಅಸ್ತಿತ್ವವಾದವನ್ನ ಮತ್ತೆ ಇನ್ನೊಂದು ರೂಪ ಕೊಟ್ಟು ಅದನ್ನ ಉಳಿಸ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ ಸಾಮಾಜಿಕ ಜಾಲತಾಣಗಳು ಪೂರಕವಾಗಿವೆ ಮತ್ತು ಮಹಿಳೆಯರ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಧ್ಯಕ್ಷೀಯ ನುಡಿಯನ್ನು ನುಡಿದಂತಹ ಡಾಕ್ಟರ್ ಆಶಾ ಬಗನೂರು ಮೇಡಮ್ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ಈ ಗೋಷ್ಠಿ ಮುಕ್ತಾಯ ಆಗ್ತಾ ಇದೆ. ಮಹಿಳೆಯರು ಮತ್ತು ಸಮಾಜ ಅನ್ನುವಂತಹ ಗೋಷ್ಠಿ, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಆಶಾ ಬಗನೂರು ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮಹಿಳೆಯರ ಸಬಲೀಕರಣ ಮತ್ತು ಸಾಮಾಜಿಕ ಜಾಲತಾಣಗಳ ಪಾತ್ರ ಎಂಬ ವಿಷಯವನ್ನ ಕುರಿತಂತೆ ವಿಚಾರವನ್ನು ಮಂಡಿಸಿರ್ತಕ್ಕಂತಹ ವಾಣಿ ಸತೀಶ್ ಮೇಡಮ್ ಅವರಿಗೆ ಧನ್ಯವಾದಗಳು. ಮಹಿಳೆಯರು ಮತ್ತು ಸಮಾನತೆಯ ಸಮಸ್ಯೆ ಎಂಬ ವಿಷಯವನ್ನ ಕುರಿತಂತೆ ಮಾತನಾಡಿದಂತಹ ಡಾಕ್ಟರ್ ಗೀತಾಲಕ್ಷ್ಮಿ ಮೇಡಮ್ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮಹಿಳೆಯರು ಶಿಕ್ಷಣ ಮತ್ತು ದುಡಿಮೆ ಎಂಬ ವಿಷಯವನ್ನು ಕುರಿತಂತೆ ಡಾಕ್ಟರ್ ರೇಖಾ ಹಿಮಾನಂದ್ ತಮ್ಮ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಕ್ಕಂತಹ ವಿವೇಕ ಕೆವಿ ಮೇಡಮ್ ಅವರು ಕೂಡ ಧನ್ಯವಾದಗಳು. ಮೇಘಾ ರಾಮದಾಸ್ ಮೇಡಮ್ ಅವರು ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ರಾಣಿ ಚಂದ್ರಶೇಖರ್ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಗೋಷ್ಠಿಯಲ್ಲಿ ತಾರಾದೇವಿ ಮೇಡಮ್ ಅವರು APMC ಮಾಜಿ ಅಧ್ಯಕ್ಷರು ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮೇಡಮ್ ಅವರು ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಅಕ್ಕ ಪಡೆಯವರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅಕ್ಕ ಪಡೆಯವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿವರೆಗೂ ಕೂಡ ಈ ಒಂದು ಗೋಷ್ಠಿಯನ್ನು ನಡೆಯೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಿದ್ದೀರಾ. ಪತ್ರಿಕಾ ಮಾಧ್ಯಮ ಮಿತ್ರರು, ಎಲ್ಲ ಕೇಳಿಗರು, ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು, ಈ ಗೋಷ್ಠಿಯನ್ನು ಯಶಸ್ವಿ ಆಗೋದಕ್ಕೆ ಕಾರಣರಾಗಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಈ ವೀರಲೋಕ ಪುಸ್ತಕ ಸಂಖ್ಯೆಯ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.